ಸಮಾಜದಲ್ಲಿ ಅವಹೇಳನಕ್ಕೆ ಗುರಿಯಾಗುತ್ತಾರೆ. ಛಲನಂಕ ಮಲ್ಲನೆಂದೇ ಪ್ರಖ್ಯಾತಿಯಾದ ಈ ಕೌರವನದು ಅದೇ ಪರಿಸ್ಥಿತಿ. ಕೌರವ ದುಷ್ಟ ಅಧರ್ಮಿ ಎಂಬುದಾಗೆಲ್ಲ ನಮ್ಮವರೇ ನನ್ನನ್ನ ಆಡಿಕೊಳ್ಳುತ್ತಾರೆ. ಇರಲಿ, ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳುವವನಲ್ಲ ನಾನು. ನನ್ನ ಮನಸ್ಸಿಗೆ ತೋಚಿದ್ದನ್ನ, ನನಗೆ ಮಾಡಬೇಕು ಅನಿಸಿದ್ದನ್ನ ನಿಸ್ಸಂಕೋಚವಾಗಿ ಮಾಡುವವನು ನಾನು. ಚಿಕ್ಕಂದಿನಿಂದಲೂ ದಾಯಾದಿಗಳಾದಂತಹ ಪಾಂಡವರನ್ನು ದ್ವೇಷಿಸುತ್ತಲೇ ಬಂದಿದ್ದೇನೆ. ಯಾಕಾಗಿ? ಅವರ ಅತಿ ವಿನಯತೆ. ಮನಸ್ಸಿನ ಒಳಗಿರುವುದು ಒಂದಾದರೆ ಹೊರಗೆ ತೋರಿಸಿಕೊಳ್ಳುವುದು ಬೇರೆ. ಅಂತಹ ಮನಸ್ಥಿತಿ ಪಾಂಡವರದ್ದು. ಈ ಕಾರಣಕ್ಕಾಗಿಯೇ ಸಂಧಾನಕ್ಕೆಂದು ಬಂದಿದ್ದ ಕೃಷ್ಣನ ಪ್ರಯತ್ನವನ್ನ ವಿಫಲಗೊಳಿಸಿ ಹಸ್ತಿನಾವತಿಯ ರಾಜಸಿಂಹಾಸನವನ್ನ ಏರಬೇಕು ಅಂತಾದರೆ ಅದಕ್ಕೆ ಯುದ್ಧವೊಂದೇ ಮಾರ್ಗ ಎಂಬುದಾಗಿ ಸುರವೀರ್ಯವನ್ನ ನೀಡಿಯೇ ಕಳುಹಿಸಿದ್ದೆ. ಇತ್ತ ನಮ್ಮವರನ್ನೆಲ್ಲ ಸೇರಿಸಿ ಯುದ್ಧ ಸನ್ನಾಹದ ಸಮಾಲೋಚನೆ ನಡೆಸುತ್ತಿರುವಾಗ ಪಾಂಡವರಿಂದ ಕಳುಹಿಸಲ್ಪಟ್ಟ ದೂತ ಬಂದು ಆಡಿದ ಮಾತು. ಪಾಂಡವರು ಯುದ್ಧ ಸಿದ್ಧತೆಯೊಂದಿಗೆ ಕೃಷ್ಣನ ನೇತೃತ್ವದಲ್ಲಿ ದುಷ್ಟದ್ಯುಮ್ನನ ಸೇನಾಧಿಪತ್ಯದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಬಂದು ಬಿಡದಿಯನ್ನ ಹೂಡಿದ್ದಾರೆ ಎಂಬುದಾಗಿ. ಇದಕ್ಕೆ ನಾನು ಹೇಳುವುದು, ಪಾಂಡವರು ಆಡುವುದು ಒಂದು, ಮಾಡುವುದು ಬೇರೊಂದು ಎಂಬುದಾಗಿ. ಧರ್ಮಜ ಶಾಂತಿಪ್ರಿಯ, ಕಲಹವನ್ನ ಎಂದಿಗೂ ಬಯಸಲಾರ. ಇದು ಕೃಷ್ಣನೇ ನನ್ನಲ್ಲಿ ಬಂದು ಆಡಿದ ಮಾತು. ಆದರೆ ಈಗ ನೋಡಿ, ನನಗಿಂತ ಮೊದಲೇ ಅವನು ದುರಕ್ಕೆದುರಾಗಿ ನಿಂತಿದ್ದಾನೆ. ಇರಲಿ, ಮೊದಲು ಯುದ್ಧಾಹ್ವಾನವನ್ನ ನೀಡಿದವನು ನಾನೇ. ಹಾಗಾದರೆ ನಮ್ಮ 11 ಅಕ್ಷೋಹಿಣಿ ಸೇನೆಯ ಎಲ್ಲ ಸೇನಾಧಿಪತಿಗಳನ್ನ ಒಗ್ಗೂಡಿಸಿಕೊಂಡು ಮುನ್ನಡೆಸಿಕೊಂಡು ಹೋಗಬಲ್ಲಂತಹ ಸಮರ್ಥರು ಯಾರಿದ್ದಾರೆ ನಮ್ಮಲ್ಲಿ? ಮೊದಲಾಗಿ ನಿನ್ನ ಪಾದಕ್ಕೆ ಮಣಿದಿದ್ದೇನೆ. ಶುಭವಾಗಲಿ ಅಂತ ಹೇಳು. ಜಿಯ, ಚಿಂತಿಸುತ್ತಾ ಇದ್ದಿ. 18 ದಿನದ ಭಾರತ ಯುದ್ಧದಲ್ಲಿ ನಮ್ಮ ಕುರುಸೇನೆಗೆ ಸೇನಾಧಿಪತಿಯಾಗಬಲ್ಲ ಸಮರ್ಥರು ಯಾರಿದ್ದಾರೆ ಎಂಬುದಾಗಿ. ಇದು ನಿನ್ನ ಉತ್ಪನ್ನವನ್ನ ತಿಂದ ಈ ನಿನ್ನ ಪ್ರಾಣ ಸ್ನೇಹಿತ ಕರ್ಣನಿರುವಾಗ ನೀನು ಯೋಚಿಸುವುದೇ? ನನಗೆ ನೀನು ದುರವಲ್ಯವನ್ನು ನೀಡಿದ್ದೇ ಹೌದಾದರೆ ಕ್ಷಣ ಮಾತ್ರದಲ್ಲಿ ಆ ಪಾಂಡವರನ್ನು ಸೆರೆಬಿಡಿದು ಜಯಸಿರಿಯನ್ನು ತಂದು ನಿನ್ನ ಪದತನದಲ್ಲಿ ಕೆಡವುತ್ತೇನೆ. ಕೊಡು ಅಪ್ಪಣೆಯನ್ನ. ನಿನ್ನ ಮಾತನ್ನ ಕೇಳಿ, ನಿನ್ನ ಉತ್ಸುಕತೆಯನ್ನ ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಆದರೆ ವಿರೋಧಿ ಬಣವನ್ನ ಮುನ್ನಡೆಸುವವನು ಕಪಟ ನಾಟಕ ಸೂತ್ರಧಾರಿ ಕೃಷ್ಣ. ಹಾಗಾಗಿ ಯುದ್ಧವನ್ನ ಅಷ್ಟು ಹಗುರವಾಗಿ ಪರಿಗಣಿಸುವ ಹಾಗಿಲ್ಲ. ಆದ್ದರಿಂದ ಹಿರಿಯರಾದಂತಹ ಭೀಷ್ಮ, ದ್ರೋಣ, ಕೃಪಾಚಾರ್ಯ ಮೊದಲಾದವರಲ್ಲಿ ಸಮಾಲೋಚಿಸಿ ಒಂದು ತೀರ್ಮಾನಕ್ಕೆ ಬರುತ್ತೇನಂತೆ. ಮಿತ್ರ, ಆನಂದದಲ್ಲಿ ಬಂದು ನಿನ್ನನ್ನ ಕಾಣುತ್ತೇನೆ. ಹಾಗೆ ಆಗಲಿ.
ಹಾ. ಯಾರ ಮನಸ್ಸಿಗೆ ನೋವಾದರೂ ಹ್ಮ್. ತೊಂದರೆ ನನಗೆ ತಾನೇ ಈ ಸಂದರ್ಭದಲ್ಲಿ. ಹಾ. ಹಾಗಾಗಿ ಹ್ಮ್. ಕರ್ಣನನ್ನ ಸಮಾಧಾನಪಡಿಸಿ ಹ್ಮ್. ಹಿರಿಯರಾದ ಕಲಶಕುಮಾರ ದ್ರೋಣರಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿದೆ. ಹಾ. ಯಾರು ನಮ್ಮ ಸೇನೆಗೆ ಅಧಿಪತಿಯಾಗಬಲ್ಲರು ಎಂಬುದಾಗಿ. ಹ್ಮ್. ಅವರು ನೀಡಿದ ಉತ್ತರ ಏನು? ಹರಿಯ ಮಾಯೆಯ ನುಡಿದು ಹಾ. ಪಾಂಡವ ಸೇನೆಗೆ ತಕ್ಕ ಪಾಠ ಕಲಿಸಬಲ್ಲ ನೈಪುಣ್ಯತೆಯನ್ನ ಹೊಂದಿದವರೆಂದರೆ ಹ್ಮ್. ಗಂಗಾಧರಳ ಭೀಷ್ಮರು. ಹಾ. ಅವರಿಗೆ ಸೇನಾಧಿಪತ್ಯವನ್ನ ವಹಿಸು ಹ್ಮ್. ಎಂಬುದಾಗಿ ಸೂಚಿಸಿದರು. ಹಾ. ಹಾಗಿದ್ದರೆ ಇನ್ನು ತಡ ಮಾಡುವುದಲ್ಲ, ಹ್ಮ್. ಅಜ್ಜಯ್ಯ ಭೀಷ್ಮರನ್ನ ಕಾಣುವುದಕ್ಕಾಗಿ ಹೊರಡುತ್ತೇನೆ. ಗುರುಗಳಾದಂತಹ ದ್ರೋಣಾಚಾರ್ಯರ ಸೂಚನೆಯಂತೆ ಈ ನಡು ರಾತ್ರಿಯಲ್ಲಿ ಅಜ್ಜಯ್ಯ ಭೀಷ್ಮರನ್ನ ಕಾಣುವುದಕ್ಕಾಗಿ ಬೊಂಬಳ ದೀವಿಗೆಯ ಬೆಳಕಿನಲ್ಲಿ ಪರಿವಾರ ಸಮೇತ ಬಂದು ಅಜ್ಜಯ್ಯನ ಗೃಹವನ್ನ ತಲುಪಿದ್ದಾರೆ. ಹ್ಮ್. ಇಷ್ಟೊತ್ತಿಗಾಗಲೇ ಅಜ್ಜಯ್ಯ ನಿದ್ರಿಸುತ್ತಿರಲೂಬಹುದು. ಅಜ್ಜಯ್ಯ, ಅಜ್ಜಯ್ಯ. ಯಾರು? ಸುಯೋಧನ. ಮೇದಿನಿಪ. ಮೇದಿನಿಪ ಬಾಳೆನೂತ ಅಪ್ಪಿ. ಮೇದಿನಿಪ ಬಾಳೆನೂತ ಅಪ್ಪಿ. ಬಾಳೆನೂತ ಅಪ್ಪಿ. ವಿನೋದದಿಂದಲೇ ಬೇಡನು. ವಿನೋದದಿಂದಲೇ ಬೇಡನು. ಸುಯೋಧನ, ಅಜ್ಜಯ್ಯ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಎದ್ದೇಳಿ. ಸುಯೋಧನ, ನೀನು ಈ ಹಸ್ತಿನಿಗೆ ಅಧಿಪತಿಯಾದರೂ ನನಗೆ ಮೊಮ್ಮಗ ತಾನೆ. ಹಾಗೆ ನೋಡಿದರೆ ಈ ಹಸ್ತಿನಿಗೆ ಯುವರಾಜ್ಯಾಭಿಷೇಕ ಆದದ್ದು ಧರ್ಮರಾಯನಿಗಾದರೂ ಈ ಮೇದಿನಿಯನ್ನ ಆಳುತ್ತಿದ್ದವನು ನೀನು. ಅದು ನಿನ್ನ ಯೋಗ. ಅದು ಹಾಗಿರಲಿ. ಈ ಸಮಯದಲ್ಲಿ ನಿನ್ನನ್ನ ಕಂಡು ನನ್ನ ಮನದಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸುತ್ತಿದೆ. ಏನೋ? ನೀನು ನಿಶಿಯಲಿ ಬಂದ ಕಾರಣ ನೀನು ನಿಶಿಯಲಿ ಬಂದ ಕಾರಣ
ಅಜ್ಜಯ್ಯ, ಸಂಧಾನದ ವಿಷಯ ತಮಗೆ ಗೊತ್ತು. ಹೌದು. ಅಜ್ಜಯ್ಯ, ಹ್ಮ್ ಈಗ ಪಾಂಡವರು ತಮ್ಮ 7 ಅಕ್ಷೋಹಿಣಿ ಸೇನೆಯೊಂದಿಗೆ ಪೂರ್ವಾಭಿಮುಖವಾಗಿ ನಿಂತು ಕುರುಕ್ಷೇತ್ರಕ್ಕೆ ಒಂದು ಸೇನೆಯನ್ನ ನಿಲ್ಲಿಸಿ ನನ್ನನ್ನ ಆಹ್ವಾನಿಸಿದ್ದಾರೆ. ಅವರು ಮಾಡಬೇಕಾದ್ದನ್ನೇ ಮಾಡಿದ್ದಾರೆ. ಬೆಂಬಲಕ್ಕೆ ಹೂ ಬರಲಿ, ಕುರುಮಂಡಲಕ್ಕೆ ಬರಲಿ ಪಾಂಡವರು ಎಂದು ತುಂಬಿದ ಸಭೆಯಲ್ಲಿ ಬಂಗಾರದ ಪರಿಮಾಣದಲ್ಲಿ ರಣವಿಲ್ಲವನ್ನಿಟ್ಟು ಮುರಾರಿಯನ್ನ ಕಳುಹಿಸಿಕೊಟ್ಟವ ನೀನು. ಆ ಕಾರಣದಿಂದ ಅವರು ಇಲ್ಲಿಗೆ ಬಂದಿದ್ದಾರೆ. ಆದರೆ ನೀನಿಲ್ಲಿ ಯಾತಕ್ಕೆ ಬಂದೆ? ಅಜ್ಜಯ್ಯ, ಪಾಂಡವರು ಮಾತ್ರ ಬಂದದ್ದಲ್ಲ, ಯಾರು ಅವರ ಬೆಂಬಲಕ್ಕೆ ಯಾರು ಬಂದಿದ್ದಾರೆ ಗೊತ್ತೇ? ಹರಿಮಿತ್ರ ನಮ್ಮಯ ಘನವೇ ನಿಮ್ಮದು ನೀವೇ ಸೈನ್ಯಕ್ಕೆ, ನಮ್ಮಯ ಘನವೇ ನಿಮ್ಮದು ನೀವೇ ಸೈನ್ಯಕ್ಕೆ. ಅನವರತವು ಅವರನ್ನ ಕಾಯುತ್ತಿರುವ ಆ ಶ್ರೀಹರಿ ಅವರ ಬೆಂಬಲಕ್ಕೆ ನಿಂತಿದ್ದಾನೆ. ಆದ್ದರಿಂದ ಇಂದು ನಾವೆಲ್ಲರೂ ಸೇರಿದಂತಹ ಸಭೆಯಲ್ಲಿ ದ್ರೋಣಾಚಾರ್ಯರ ತೀರ್ಮಾನದಂತೆ ನಡೆದಂತಹ ವಿಷಯ ಯಾರು ನಮ್ಮ ಸೇನೆಗೆ ಅಧಿಪತಿಯಾಗಬಲ್ಲರು ಎಂಬುದಾಗಿ, ಅದಕ್ಕೆ ಹರಿಯ ಮಾಯೆಯನ್ನುಳಿದು ಅವನಿಗೆ ಸರಿಮಿಗಿಲಾಗಿ ನಿಲ್ಲುವ ಸಾಮರ್ಥ್ಯ ಇದ್ದದ್ದೇ ಹೌದಾದರೆ ಅದು ಭೀಷ್ಮರಿಗೆ ಮಾತ್ರ. ಹಾಗಾಗಿ ನಮ್ಮ ಈ ಬೃಹತ್ ಸೇನೆಯ ರಕ್ಷಣೆಯನ್ನ, ಅಧಿಪತ್ಯವನ್ನ ತಾವು ವಹಿಸಿಕೊಂಡು ರಕ್ಷಣೆಯನ್ನ ಮಾಡಬೇಕು. ಅಜ್ಜಯ್ಯ, ನಮ್ಮ ಈ ಸೇನೆಯ ಅಧಿಪತ್ಯವನ್ನ ವಹಿಸಿಕೊಂಡು ನನಗೆ ಜಯಸಿರಿಯನ್ನ ತೊಂದೊದಗಿಸಬೇಕು. ಅಜ್ಜಯ್ಯ, ತಾವು ಹೊರಬೇಕು. ಎಲೆ ಮರುಳೆ, ಎಲೆ ಮರುಳೆ ಕರ್ಣಾದಿ ದುಷ್ಟರ ಬಳಸಿನಲ್ಲಿ ಕೇಡಾದೆ ವಂಶಕ್ಕೆ. ಎಲೆ ಮರುಳೆ ಕರ್ಣಾದಿ ದುಷ್ಟರ ಬಳಸಿನಲ್ಲಿ ಕೇಡಾದೆ ವಂಶಕ್ಕೆ. ನಳಿನ ನೇತನ ಅಳವಿಗನೋರ್ಯಾರು ಲೋಕದೇ. ನಳಿನ ನೇತನ ಅಳವಿಗನೋರ್ಯಾರು ಲೋಕದೇ. ತಿಳುಹಿ ಫಲವೇನು ಅಂತ್ಯಕಾಲದೇ. ತಿಳುಹಿ ಫಲವೇನು ಅಂತ್ಯಕಾಲದೇ. ತಲೆಯ ಕೆತ್ತನು ನಿನ್ನ ಧನಕ್ಕೆ. ತಲೆಯ ಕೆತ್ತನು ನಿನ್ನ ಧನಕ್ಕೆ. ಎಲೆ ಮರುಳೆ ಕರ್ಣಾದಿ ದುಷ್ಟರ ಬಳಸಿನಲ್ಲಿ ಕೇಡಾದೆ ವಂಶಕ್ಕೆ.
ಹೊಗಳಿದಾಗ ಈ ನಿನ್ನ ಅಜ್ಜಯ್ಯ ಸಂತೋಷದಿಂದ ಬೀಗಿದ್ದೇನೆ. ಆದರಿಂದು ನಿನ್ನನ್ನ ಮರುಳೇ ಎಂಬುದಾಗಿ ಸಂಬೋಧಿಸುತ್ತಿದ್ದೇನೆ. ಮಗು, ನನಗೆ ಗೊತ್ತು ನೀನು ಅಪ್ಪಟ ಬಂಗಾರವೆಂದು. ಅಲ್ಲವೇ ಮತ್ತೆ? ಆದರೆ ನಿನ್ನ ಕಿವಿ ಹಿಸ್ತಾಳೆ. ಯಾರೇ ಬಂದು ಏನೇ ಹೇಳಿದರು ಅದನ್ನ ನಂಬುವವ ನೀನು. ದುಷ್ಟರ ಸಹವಾಸ ಮಾಡಿ ಕೆಟ್ಟ ನೀನು. ದುಶ್ಯಾಸನ, ಸೈಂಧವ, ಕರ್ಣ, ಶಕುನಿ ಈ ನಾಲ್ವರ ಮಾತನ್ನ ಕೇಳಿ ಕೆಟ್ಟ ನೀನು. ಸುಯೋಧನ, ಅವರು ನಮ್ಮ ವಂಶಕ್ಕೆ ಕೇಡಾಗುವ ದಾರಿಯನ್ನೇ ಸೂಚಿಸುತ್ತಾರೆ. ನೀನದನ್ನ ನಂಬುತ್ತೀಯ. ಅದಕ್ಕೆ ನಿನ್ನನ್ನ ಮರುಳೇ ಎಂದಿದ್ದು. ಕೃಷ್ಣನಿಗೆ ಸರಿಸಮನಾಗಿ ನಿಲ್ಲುವ ಸಾಮರ್ಥ್ಯ ನನಗುಂಟು ಎನ್ನುವುದಾಗಿ ಹೇಳಿದೆಯಲ್ಲ. ಅಲೌಕಿಕ ಶಕ್ತಿ ಸಂಪನ್ನನಾದ ಕೃಷ್ಣನೆಂದು ಸಾಮಾನ್ಯ ಹುಡುಮಾನವನಾನೆಡೆ. ಇದೆಲ್ಲ ನಿನಗೆ ಅರ್ಥವಾಗಲಾರದು. ನಿನ್ನೆದುರಿನಲ್ಲಿ ಸತ್ಯ ಧರ್ಮದ ವಿಷಯ ಎಷ್ಟೇ ಹೇಳಿದರು ಅದು ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ. ಇರಲಿ, ಈ ವಂಶದ ಉನ್ನತಿಗಾಗಿ ಹಗಲಿರುಳು ಯೋಗಿಸಿದವನು ದುಡಿದವನು ನಾನು. ಹಾಗಾಗಿ ಈ ವಂಶದ ಉಳಿವಿಗಾಗಿ ನನ್ನ ಪ್ರಾಣವನ್ನಾದರೂ ತೆತ್ತೆನು. ಚಿಂತಿಸದಿರು, ನೀನು ಮುಂದಾಗು, ನಾನು ಬೆಳಗಿನ ಜಾವ ಬರುತ್ತೇನೆ. ಅಜ್ಜಯ್ಯ, ಈಗಾಗಲೇ ತುಂಬಾ ಸಮಯವಾಗಿದೆ. ನೀವಿನ್ನು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನಾನಿನ್ನು ಹೊರಡುತ್ತೇನೆ. ನಿಮ್ಮದೇ ನಿರೀಕ್ಷೆಯಲ್ಲಿರುತ್ತೇನೆ ಅಜ್ಜಯ್ಯ. ಪರಿಸ್ಥಿತಿಗೆ ನನ್ನನ್ನ ಸಿಲುಕಿಸಿ ತಾನು ನಿಶ್ಚಿಂತನಾಗಿ ನಡೆದೇ ಬಿಟ್ಟ. 800 ವರ್ಷಗಳ ಸುದೀರ್ಘವಾದ ಬದುಕನ್ನ ಕಂಡ ಈ ಭೀಷ್ಮ ಈ ಕಾಲಘಟ್ಟದಲ್ಲಿ ನನ್ನ ಕಣ್ಣ ಮುಂದೆ ನನ್ನ ಮೊಮ್ಮಕ್ಕಳು ಹೊಡೆದಾಡಿಕೊಂಡು ಸಾಯುವಂತಹ ದೃಶ್ಯವನ್ನ ಕಾಣುವಂತಹ ಸಂದರ್ಭ ಸೃಷ್ಟಿಯಾಯಿತಲ್ಲ. ಈ ವಂಶವನ್ನ ಬೆಳಗುವುದಕ್ಕೆ ಬಂದ ಮುತ್ತೈದೆಯರು ಮುಂಡೆಯರಾಗುವ ಕಾಲ ಸನ್ನಿಹಿತವಾಯಿತಲ್ಲ. ತಂದೆ ತಾಯಿಯನ್ನ ಕಳೆದುಕೊಂಡು ಮಕ್ಕಳು ಅನಾಥರಾಗುವ ಸಮಯ ಒದಗಿ ಬಂದಿದ್ದಲ್ಲ. ಯಾಕೆ ಹೀಗಾಯಿತು? ಯಾಕೆ ಹೀಗಾಯಿತು? ಅರ್ಥವಾಯಿತು. ಒಂದೊಂದು ಸಂದರ್ಭದಲ್ಲಿ ಈ ಬಿಳಿಯ ಗಡ್ಡ ಕಪ್ಪು ಗಡ್ಡವಾಗಿ ಮಿರಿಮಿರಿ ಮಿಂಚುತ್ತಿರುವ ಆ ಕಾಲದಲ್ಲಿ ಕಾಶಿ ಪಟ್ಟಣಕ್ಕೆ ಹೋಗಿ ಪ್ರತಾಪಸೇನರ 3 ಕುವರಿಯರನ್ನ ಗೆದ್ದು ತಂದು ನನ್ನ ತಮ್ಮನಾದ ವಿಚಿತ್ರ ವೀರನಿಗೆ ಮದುವೆ ಮಾಡುವುದಕ್ಕೆ ಮುಂದಾದಾಗ ಅವರಲ್ಲಿ ಅಂಬಿಕೆ ಅಂಬಾಲಿಕೆಯರು ಸಮ್ಮತಿಸಿದರು. ಆದರೆ ಹಿರಿಯಳಾದ ಅಂಬೆ ತಾನು ಸಾಲ್ವನಲ್ಲಿ ಅನುರಕ್ತಳಾಗಿದ್ದೇನೆ ಎಂದಾಗ ಸಾಲ್ವನಲ್ಲಿಗೆ ಕಳುಹಿದರೆ ಸಾಲ್ವ ಅವಳನ್ನ ತಿರಸ್ಕರಿಸಿದ. ಆಗ ಬಂದ ಅವಳು ನನ್ನನ್ನ ಮದುವೆಯಾಗುವುದಕ್ಕೆ ಒತ್ತಾಯಿಸಿದಳು. ಪಿತನಿಗೋಸ್ಕರ ಮಾಡಿದ ಶಪಥದ ಕಾರಣ ನಾನವಳನ್ನ ಮದುವೆಯಾಗುವ
ಮಾಡುವುದಕ್ಕೆ ತಿರಸ್ಕರಿಸಿದೆ. ಆ ಕಾರಣದಿಂದಲೇ ನನ್ನನ್ನ ಮದುವೆಯಾಗುವುದೆಂದು ಒತ್ತಾಯಿಸಿದೆ. ಗುರುಗಳಾದಂತಹ ಭಾರ್ಗವರಲ್ಲಿ ಹೋರಾಟವನ್ನ ಮಾಡಲೇಬೇಕಾಯಿತು. ಕೊನೆಯಲ್ಲಿ ರೋಷಗೊಂಡ ಅವಳು ಧಗಧಗನೆ ಉರಿಯುವ ಬೆಂಕಿಯಲ್ಲಿ ಸುಟ್ಟು ಹಿಡಿ ಬೂದಿಯಾಗಿ ಹೋದಳು. ಒಮ್ಮೆ ಸಾಯುವ ಕಾಲದಲ್ಲಿ ಆಡಿದ ಆ ಮಾತು ನನ್ನ ಕಿವಿಯಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿದೆ. ಭೀಷ್ಮ, ನಿನ್ನ ವಂಶ ನಿನ್ನ ಕಣ್ಣೆದುರೇ ನಿರ್ವಂಶವಾಗಿ ಹೋಗಲಿ. ನೊಂದ ಹೆಣ್ಣಿನ ಬೆಂದ ಹೃದಯದ ಆ ಶಾಪ ಈ ವಂಶಕ್ಕೆ ತಟ್ಟಿ ಹೋಯಿತೆ. ಏನೇ ಆಗಲಿ ಬಂದದ್ದನ್ನ ಅನುಭವಿಸಲೇಬೇಕು. ಓಹೋ, ಯೋಚಿಸುತ್ತಾ ಬೆಳಗಾಗಿ ಹೋಯಿತು. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೇಲೇರಿ ಬರುತ್ತಿದ್ದಾನೆ. ಕೌರವನಿಗೆ ಕೊಟ್ಟ ಮಾತಿನ ಪ್ರಕಾರ ಆದಷ್ಟು ಬೇಗ ಸಭೆಯನ್ನ ಸೇರಿಕೊಳ್ಳಬೇಕು. ಅಜ್ಜಯ್ಯ, ಬರಬೇಕು. ಯಾಕೆ? ನಾವು ಮಾತನಾಡುತ್ತಿರುವಾಗಲೇ ನಡುರಾತ್ರಿ ಕಳೆದು ಹೋಗಿತ್ತು. ಮುದಿ ಜೀವ ಬೆಳಗಿನ ಜಾವ ಎಲ್ಲಿ ನಿದ್ದೆ ಬಿದ್ದೋಯ್ತೇನೋ ಅಂತ ಚಿಂತೆಯಾಗಿತ್ತು ನನಗೆ. ಒಂದು ವಿಷಯ ಹೇಳ್ತೇನೆ ನಿನಗೆ. ಯಾವ ಅಜ್ಜ ನಿನ್ನಂತ ಮೊಮ್ಮಗನನ್ನ ಪಡೆದನೋ ಅಂಥವನಿಗೆ ನಿದ್ದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇರಲಿ, ನನಗದರಿಂದ ಅನುಕೂಲವೇ ಆಯಿತು. ಇದು ಕೇಸರಿಯ ಪೀಠದಲ್ಲಿ ವಿರಾಜಮಾನರಾಗಬೇಕು ಎಂದೋ ನನಗೆ ಬೇಡವೆಂದ ಪೀಠವನ್ನ ನಿನ್ನ ಮಾತಿಗಾಗಿ ಏರುತ್ತಿದ್ದೇನೆ. ಇದು ಮಂಗಳಾಂಗಿಯರ ಆರತಿಯೊಂದಿಗೆ ವಿದ್ಯುಕ್ತವಾಗಿ ತಮಗೆ ಸೇನಾಧಿಪತ್ಯವನ್ನ ವಹಿಸುತ್ತಿದ್ದೇನೆ. ಸಭಾಸದರಲ್ಲಿ ಒಂದು ಮಾತು ಎಲ್ಲರೂ ಕಿವಿಗೊಟ್ಟು ಕೇಳಿ. ಇಂದು ನಮ್ಮ ಅಜ್ಜಯ್ಯ ಭೀಷ್ಮಾಚಾರ್ಯರಿಗೆ, ಸರ್ವಸಮರ್ಥರಾದ ಭೀಷ್ಮಾಚಾರ್ಯರಿಗೆ ಸೇನಾಧಿಪತ್ಯವನ್ನ ವಹಿಸುತ್ತಿದ್ದೇನೆ. ಈ ಕ್ಷಣದಿಂದ ರಣರಂಗದಲ್ಲಿ ಅವರೇ ಸರ್ವೋಚ್ಚ ನ್ಯಾಯಾಲಯ. ಅವರಾಡಿದ ಒಂದೊಂದು ಮಾತು ಶಾಸನವೆಂದು ತಿಳಿದು ಅದರಂತೆಯೇ ಪ್ರತಿಯೊಬ್ಬರೂ ನಡೆಯತಕ್ಕದ್ದು. ಇದು ರಾಜಾಜ್ಞೆ. ಸುಯೋಧನ, ವಿಚಿತ್ರವಾಗಿದೆ ನಿನ್ನ ನಿರ್ಣಯ. ಸರಿಯಾಗಿ ನಿಲ್ಲಲಿಕ್ಕೂ ಆಗದಂತಹ ಪರಿಸ್ಥಿತಿ ಅವರದ್ದು. ಅಂತಹದರಲ್ಲಿ ಯುದ್ಧ ಮಾಡುವುದಂತೂ ಅಸಾಧ್ಯವೇ ಸರಿ. ಅವರು ಅಲ್ಲಿಯವರೆಗೂ ಹೋಗುವುದು ಅನುಮಾನವಾದರೂ ಅವರ ಆ ಸಡಲಿನ ಚರ್ಮವನ್ನು ಹಿಡಿದು ಎಳೆದರೆ ಅಲ್ಲಿಯವರೆಗೂ ಮುಟ್ಟಿತು. ಆ ವೈರಿ ಪಾಳ್ಯದವರು ಕೌರವನ ಪಾಳ್ಯದಲ್ಲಿ ಸೇನಾಪತ್ಯಕ್ಕೆ ಯಾರೂ ಗತಿ ಇಲ್ಲದೆ ಈ ಮುದುಕನನ್ನು ತಂದು ನಿಲ್ಲಿಸಿದ್ದಾನೆ ಎಂದು ಹಾಸ್ಯ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗಾಯಿತು. ಛೇ, ಎಲ್ಲವ ಕಾರಣ ನೆಲವೊಂದಕ್ಕೆ 10,000 ಮುಕುಟ ವರ್ಧನರ ಕತ್ತನ್ನ ತೀಡುತ್ತೇನೆ. ಮಾತ್ರವಲ್ಲ, ಘನಗಾಂಡೀವಿಯಾದ ಭಾರತದ ರಥವನ್ನ ಹಿಮ್ಮೆಟ್ಟಿಸುತ್ತೇನೆ. ಅಷ್ಟೇ ಅಲ್ಲ, ಮಹಾಭಾರತ
ಮಾಡುತ್ತೇನೆ. ಅಷ್ಟು ಮಾಡದೆ ಹೋದರೆ ಗಂಗಾಧನೆಯ ಭೀಷ್ಮನೇ ಅಲ್ಲ. ಕೌರವ, ನನ್ನ ಸೇನಾಧಿಪತ್ಯದಲ್ಲಿ ಯುದ್ಧ ಮುಂದುವರಿಯುವವರೆಗೂ ಈ ಕರ್ಣ ಅರ್ಥರಥಿಕನಾಗಿದ್ದುಕೊಂಡು ನನ್ನ ಸೇನೆಯ ಹಿಂಭಾಗದಲ್ಲಿದ್ದುಕೊಂಡು ನನ್ನ ಪರಾಕ್ರಮ ಏನು ಅನ್ನೋದನ್ನು ನಿರೀಕ್ಷಿಸಲು. ಕೌರವೇಶ್ವರ, ಇಂತಹ ಅವಮಾನಕರವಾದ ಮಾತುಗಳನ್ನು ಕೇಳಿ ಇನ್ನು ನಾನು ಇಲ್ಲಿ ನಿಲ್ಲಲಾರೆ. ಈ ಭೀಷ್ಮರ ಸೇನಾಪತ್ಯ ಇರುವವರೆಗೂ ನಾನು ದನಶರಗಳನ್ನೇ ಹಿಡಿಯಲಾರೆ. ಇದು ಬಿಸುಟಿದ್ದೇನೆ, ನಡೆಯುತ್ತೇನೆ. ನೀವು ಇಂದು ಈ ತುಂಬಿದ ಸಭೆಯಲ್ಲಿ ಮಾಡಿದ ಪ್ರತಿಜ್ಞೆಯನ್ನ ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಜಯಶ್ರೀ ನಮ್ಮ ಪಾಲಿಗೆ ಒಲಿಯುತ್ತಾಳೆ ಎಂಬುದು ನಿರ್ಣಯ. ಆ ಭರವಸೆ ನನ್ನಲ್ಲಿ ಮೂಡಿ ಬಂತು. ಮಗನೇ, ಇನ್ನು ಕಾಲಹರಣ ಮಾಡುವುದಲ್ಲ, ಸೇನೆಯನ್ನ ಸಿದ್ಧಗೊಳಿಸು, ತೆರಳೋಣ. ಹಾಗೆ ಇತ್ಯರ್ಥವಾಗುವಂತಹ ಸಮಯ ಬಂದೊದಗಿದೆ. ಎರಡು ಸೇನೆಗಳು ಪರಸ್ಪರ ಮುಖಾಮುಖಿಯಾದಂತಹ ಈ ಕಾಲಕ್ಕೆ ಎಲ್ಲರ ಪರಿಚಯವನ್ನ ಮಾಡಿಸಿಕೊಡುತ್ತೇನೆ. ವಿರೋಧಿ ಬಣದಲ್ಲಿರುವವರ ಪರಿಚಯ ನಿನಗಿಲ್ಲ ಅಂತಲ್ಲ, ಆದರೆ ಕುರುಸೇನೆಯ ಅಧಿಪತ್ಯವನ್ನ ವಹಿಸಿದವರು ಭೀಷ್ಮಾಚಾರ್ಯರು. ಚಿಕ್ಕಂದಿನಲ್ಲಿ ನೀವು ತಂದೆಯವರನ್ನ ಕಳೆದುಕೊಂಡಾಗ ನಿಮ್ಮನ್ನ ಸಾಕಿ ಸಲಗಿ ಬೆಳೆಸಿ ರಕ್ಷಿಸಿದವರು ಅವರು. ಇನ್ನು ವಿದ್ಯೆಯನ್ನ ಕಲಿಸಿದ ಕೃಪಾಚಾರ್ಯರು ದ್ರೋಣಾಚಾರ್ಯರು. ಹಾಗೆ ಬಂಧು ಬಳಗದವರು ಸಹೋದರರು. 11 ಅಕ್ಷೋಹಿಣಿ ಸೈನ್ಯ, ಅಸಂಖ್ಯಾತ ಗಜ ಹಯ ಪಟು ಭಟರು, ಹೀಗೆ ಇವರೆಲ್ಲ ನಿನ್ನ ಎದುರಿಗೆ ನಿಂತಿದ್ದಾರೆ. ಅರ್ಜುನ, ಈಗ ನೀನು ಮಾಡಬೇಕಾದದ್ದಿಷ್ಟೇ. ಕಲಿಯತನದಲ್ಲಿ ಅಥೇರಿ ಬಂದಂತ ಭೀಷ್ಮರನ್ನ ಮುಗಿಸು. ಗುರು ಕೃಪರಿಗೆ ತೋರಿಸು ನಿನ್ನ ಕೈಚಳಕವನ್ನ. ಅರ್ಜುನ, ಕಾಡಿನಲ್ಲಿ ಸಂಚರಿಸಿದಷ್ಟು ಸುಲಭವಲ್ಲ ಈ ದೂರ. ಅತ್ಯಂತ ಚತುರತೆಯಿಂದ ಸೂಕ್ಷ್ಮತೆಯಿಂದ ಹೋರಾಡಿ
ವಿರೋಧಿಗಳನ್ನ ಸದೆಬಡಿದು ನಿನ್ನ ಅಣ್ಣ ಧರ್ಮಜನಿಗೆ ಹಸ್ತಿನೆಯನ್ನ ಒದಗಿಸಿಕೊಡು ಅರ್ಜುನ. ಅದೇ ಹರಿಯ ಮಾಯದ ನುಡಿಗೆ ಬೆರಗಾಗಿ ಹರಿಯ ಮಾಯದ ನುಡಿಗೆ ಬೆರಗಾಗಿ ಬೆರಗಾಗಿ ಬಂಧುಗಳ ಇರಿದು ಬಾಳುವುದಕ್ಕಿಂತ ಬಂಧುಗಳ ಇರಿದು ಬಾಳುವುದಕ್ಕಿಂತ ಕಾಂತಾರವೇ ಲೇಸು ಕಾಂತಾರವೇ ಲೇಸು ಧರಣಿ ಸುಡರೆಂದನು ಕಾಂತಾರವೇ ಲೇಸು ಧರಣಿ ಸುಡರೆಂದನು ಅದೇ ನನಗಿದು ಬೇಡ, ನನಗಿದು ಬೇಡ. ಆಹಾ, ನಾನು ಇಲ್ಲಿಗೆ ಬಂದದ್ದೇ ಈ ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡುವುದಕ್ಕೆ, ಈ ಕುರುಸೇನೆಯನ್ನೆಲ್ಲ ನಿರ್ನಾಮ ಮಾಡುವುದಕ್ಕೆ. ಹಾ, ಆದರೆ ನನಗೆ ನೀನೀಗ ನನ್ನವರನ್ನೆಲ್ಲ ಪರಿಚಯ ಮಾಡಿಕೊಟ್ಟೆಯಲ್ಲ. ಹೌದು. ಮುತ್ತಜ್ಜರಾದಂತಹ ಭೀಷ್ಮಾಚಾರ್ಯರು ನಮ್ಮನ್ನು ಸಾಕಿ ಸಲಹಿದವರು. ಹೌದು. ಗುರುಗಳಾದಂತಹ ಕೃಪಾಚಾರ್ಯರು, ದ್ರೋಣಾಚಾರ್ಯರು ವಿದ್ಯಾದಾನವನ್ನು ಮಾಡಿ ನಮ್ಮನ್ನು ಪೊರೆದವರು. ನಿಜ. ಇಂಥವರನ್ನೆಲ್ಲ ಕೊಂದು ನಾನು ಯಾವ ನರಕಕ್ಕೆ ಹೋಗಲಿ? ಆಹಾ, ಅಷ್ಟಕ್ಕೂ ಈ ಯುದ್ಧ ಯಾತಕ್ಕಾಗಿ? ಈ ಸಿಂಹಾಸನಕ್ಕಾಗಿ. ಯಾರಿಗೆ ಬೇಕು ಈ ಸಿಂಹಾಸನ? ಇಂಥವರನ್ನೆಲ್ಲ ಕೊಂದು ಈ ಸಿಂಹಾಸನವನ್ನು ಪಡೆಯುವುದಕ್ಕಿಂತ ನಮಗೆ ಕಾಂತಾರವೇ ಲೇಸು. ಇದು ನನ್ನಿಂದ ಆಗದು ದೇವ. ಇದರ ಈ ಗಾಂಧೀವವನ್ನು ಎತ್ತಿ ಬಿಸುತ್ತಿದ್ದೇನೆ. ನಮ್ಮ ಸಹೋದರರನ್ನು, ಬಂಧು ಬಾಂಧವರನ್ನು, ಮಾವಂದಿರನ್ನು ಕೊಂದಲಿಕ್ಕೆ ನನ್ನಿಂದ ಆಗದು ದೇವ, ನನ್ನಿಂದ ಆಗದು. ಏನಂದೆ ಅರ್ಜುನ? ನರನೇ ಮರುಳಾದೆ ಎಲ್ಲ. ನರನೇ ಮರುಳಾದೆ ಎಲ್ಲ. ನರನೇ ಮರುಳಾದೆ ಮರುಳಾದೆ ಎಲ್ಲ. ಲೋಕ ಹುಟ್ಟಿರು ಎನ್ನಿಂದಿದೆಲ್ಲ. ಲೋಕ ಹುಟ್ಟಿರು ಎನ್ನಿಂದಿದೆಲ್ಲ. ಲೋಕ ಹುಟ್ಟಿರು ನಿರತ ರಕ್ಷಿಸುವೆ ನಾನು. ನಿರತ ರಕ್ಷಿಸುವೆ ನಾನು. ಕೇಳಂತೆ ಕಿರಿದೆಲ್ಲವನ್ನು ಕೊಡುವೆನು. ಕೇಳಂತೆ ಕಿರಿದೆಲ್ಲವನ್ನು ಕೊಡುವೆನು. ನಾನು ಮರುಳಾದೆಯಲ್ಲ. ಮರುಳಾದೆಯಲ್ಲ. ಅರ್ಜುನ, ಎಂತಹ ಮಾತನಾಡುತ್ತಿರುವೆ ನೀನು? ಅಧಮ್ಯವಾದ ಯುದ್ಧೋತ್ಸಾಹದಿಂದ ಬರುವನು. ಅರಿಗಳನ್ನ ತಡೆಯುತ್ತೇನೆ, ಅಣ್ಣ ಧರ್ಮಜನಿಗೆ ಜಯವನ್ನ ತಂದುಕೊಡುತ್ತೇನೆ ಎಂದೆಲ್ಲ ಹೇಳಿದ ಆ ನಿನ್ನ ಶೌರ್ಯ ಎಲ್ಲಿ ಅಡಗಿತು? ಈಗ ರಣಕ್ಕೆ ಬಂದು ಇವರೆಲ್ಲ ನನ್ನವರು, ಇವರನ್ನ ಹೇಗೆ ಕೊಲ್ಲಲಿ ಎಂದು ಹುಡುಗಾಟದ ಮಾತನಾಡುತ್ತಿರುವೆ. ಅಶಾಶ್ವತವಾದ ಬೌದ್ಧಿಕ ಸಂಬಂಧದ ವ್ಯಾಮೋಹಕ್ಕೆ ಒಳಗಾಗುತ್ತಿರುವೆ. ಮರುಳಲಿ ಅರ್ಜುನ. ಅಷ್ಟಕ್ಕೂ ಇವರನ್ನ ಕೊಲ್ಲುವುದಕ್ಕೆ ನೀನ್ಯಾರು? ನೀನು ಇವರನ್ನ ಕೊಲ್ಲದೇ ಇದ್ದ ಮಾತ್ರಕ್ಕೆ ಅವರು ಸಾಯದೆ ಚಿರಂಜೀವಿಗಳಾಗಿ ಉಳಿಯುವರು ಎಂದು ತಿಳಿದಿರುವೆ.
ಒಮ್ಮೆ ಯೋಚಿಸು ಅರ್ಜುನ, ಒಮ್ಮೆ ಯೋಚಿಸು. ಈ ಕೌರವರು ನಿನಗೆ ಸಿಗಿದ ಅಗತ್ಯವನ್ನ ಒಮ್ಮೆ ಯೋಚಿಸು. ನೀವೆಲ್ಲ ಅನ್ಯೋನ್ಯವಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮಣ್ಣ ಭೀಮನಿಗೆ ವಿಷಪ್ರಾಶನವನ್ನ ಮಾಡಿದವರು ಇದೇ ಬಂಧುಗಳು. ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದವರು ಈ ನಿನ್ನ ಬಂಧುಗಳೇ ಅಲ್ಲದೆ, ಮೋಸದ ಜೂಜಾಟವನ್ನ ಆಡಿ ನಿಮ್ಮನ್ನ ಪರಾಭವಗೊಳಿಸಿ ನಿಮ್ಮನ್ನ ಕಾಡಿಗಟ್ಟಿದವರು ಈ ನಿನ್ನ ಬಂಧುಗಳೇ ಅಲ್ಲವೇ ಅರ್ಜುನ. ನಿಮ್ಮನ್ನೆಲ್ಲ ಸಜೀವವಾಗಿ ದಹನಗೊಳಿಸಬೇಕು ಎನ್ನುವ ಉದ್ದೇಶದಿಂದ ಅರಗಿನ ಮನೆಗೆ ಬೆಂಕಿಟ್ಟವರು ಇದೇ ಬಂಧುಗಳಲ್ಲವೇ ಅರ್ಜುನ. ನಿಮ್ಮನ್ನೆಲ್ಲ ನಾಶಗೊಳಿಸಬೇಕು ಎನ್ನುವ ಉದ್ದೇಶದಿಂದಲೇ ಸಂಧಾನವನ್ನು ವಿಫಲಗೊಳಿಸಿದ್ದಲ್ಲವೇ? ಅಷ್ಟು ಮಾತ್ರವಲ್ಲ, ಚಿಕ್ಕಂದಿನಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ದ್ವೇಷ, ಅಸೂಯೆ, ಮತ್ಸರದ ಕತ್ತಿಯನ್ನ ಮಸೆಯುತ್ತ ಬಂದವರು ನಿನ್ನ ಬಂಧುಗಳೇ ಅಲ್ಲವೇ ಅರ್ಜುನ. ಈಗ ನಿನಗವರ ಮೇಲೆ ಪ್ರೀತಿ, ಕರುಣೆ, ಮಮತೆ ಉಕ್ಕಿ ಬರುತ್ತಾ ಇದೆ. ಎಂತಹ ಮಾತು ಎಂಬುದಾಗಿ ಆಡುತ್ತಿದ್ದೀಯ ಕೃಷ್ಣ. ಅರ್ಜುನ, ಅಷ್ಟಕ್ಕೂ ಇವರನ್ನ ಕೊಲ್ಲುವುದಕ್ಕೆ ನೀನ್ಯಾರು? ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದವರು ಸಾಯಲೇಬೇಕು, ಸತ್ತವರು ಹುಟ್ಟಲೇಬೇಕು. ಇದು ಪ್ರಕೃತಿಯ ನಿಯಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂಬುದಾಗಿ ಭೂಮಿಗೆ ಅಂದೊಂದು ದಿನ ನಾ ಕೊಟ್ಟಂತಹ ಮಾತು. ದುಷ್ಟರಿಂದಲೋ ಅಧರ್ಮಿಗಳಿಂದಲೋ ಈ ಭೂಮಿಗೆ ತೊಂದರೆ ಒದಗಿ ಬಂತು ಅಂತಾದ್ರೆ ನಾನೇ ಕೆಳಗಿಳಿದು ಬಂದು ದುಷ್ಟರನ್ನ ಸಂಹರಿಸಿ ಶಿಷ್ಟರನ್ನ ರಕ್ಷಿಸಿ ಭೂಮಿಯ ಸಮತೋಲನವನ್ನ ಕಾಪಾಡುತ್ತೇನೆ ಎಂಬುದಾಗಿ. ಅರ್ಜುನ, ಅಷ್ಟಕ್ಕೂ ಯುದ್ಧ ನಿಮಿತ್ತ ಮಾತ್ರ. ಇದು ನನ್ನ ಸಂಕಲ್ಪ, ನೀನು ನಿಮಿತ್ತವಷ್ಟೇ. ಇನ್ನು ಸಾವು ಎಂಬುದು ಕೇವಲ ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಸಾವೆಂಬುದಿಲ್ಲ. ಈ ಸೂಕ್ಷ್ಮತೆಯನ್ನ ನೀನು ಅರಿಯಬೇಕು. ಪ್ರಪಂಚದಲ್ಲಿ ಪ್ರಕಟವಾಗುವುದಕ್ಕೆ ಹುಟ್ಟು ಎಂದರು, ಪ್ರಪಂಚದಿಂದ ನಿರ್ಗಮಿಸುವುದಕ್ಕೆ ಸಾವು ಎಂದು ಹೆಸರು. ಏಕವು ಅನೇಕವಾಗುವುದಕ್ಕೆ ಸೃಷ್ಟಿ ಎಂದು ಹೆಸರು, ಅನೇಕವು ಏಕದಲ್ಲಿ ಲೀನವಾಗುವುದಕ್ಕೆ ಲಯ ಎಂದು ಹೆಸರು. ಇದನ್ನೆಲ್ಲ ನಿಯಂತ್ರಿಸುವವನು ನಾನೇ. ಕೇಳಿರುವೆಯಾ ಅರ್ಜುನ ನೀನು? ವಿರಾಟ್ ಪುರುಷನ ಮುಖದಿಂದ ಬ್ರಾಹ್ಮಣರು, ಬಾಹುವಿನಿಂದ ಕ್ಷತ್ರಿಯರು, ತೊಡೆಯಿಂದ ವೈಶ್ಯರು, ಪಾದದಿಂದ ಶೂದ್ರರು. ಹಾಗಿದ್ದರೆ ಈ ವಿರಾಟ್ ಪುರುಷ ಯಾರು ಎಂಬುದು ತಿಳಿದ ಮೇಲಾದರೂ ನಿನಗೆ ಜ್ಞಾನೋದಯವಾಗಬಹುದು. ಇದು ಇದು ಪ್ರಕಟವಾಗುತ್ತಿದ್ದೇನೆ, ನೋಡು ಅರ್ಜುನ, ನೋಡಿದನು ಕಲಿಪಾಥ ವಿಶ್ವಮೂರ್ತಿಯ ದಿವ್ಯಗಾಢ ದೇಹ ನರನು ನೋಡುತ್ತ ಶ್ರೀಹರಿಯ ಪಾಡುತ್ತ
ಶ್ರೀಹರಿಯೇ ನಿನ್ನನ್ನು ಹೊರತು ಕಾಣೆನು ಪರಮ ಪುರುಷನು ಹೊರತು ಕಾಣೆನು ಪರಮ ಪುರುಷನು ತೊರೆದ ವ್ಯಥೆಯನು ಹರಿಯ ನಿನ್ನನು ಹೊರತು ಕಾಣೆನು ಪರಮ ಪುರುಷನು ಹೊರತು ಕಾಣೆನು ಪರಮ ಪುರುಷನು ನಿನ್ನ ನಂಬಿನ ಧನ್ಯನಾದೆನು ನಿನ್ನ ನಂಬಿನ ಧನ್ಯನಾದೆನು ನಾ ಧನ್ಯನಾದೆನು ನಿನ್ನ ಮಾದೆನು ಇನ್ನು ನಡೆವೆನು ನಿನ್ನ ಮಾದೆನು ಇನ್ನು ನಡೆವೆನು ಇನ್ನು ನಡೆವೆನು ನಾನು ಇನ್ನು ನಡೆವೆನು ಮುನ್ನ ಪೊರೆದಿರ ತೆರದಿ ಪಾಲಿಸು ಮುನ್ನ ಪೊರೆದಿರ ತೆರದಿ ಪಾಲಿಸು ಸನ್ಮುತಾಗಲೇ ವಿಜಯ ಬಂದಿಸು ಸನ್ಮುತಾಗಲೇ ವಿಜಯ ಬಂದಿಸು ಎನಗೆ ವಿಜಯ ಬಂದಿಸು ಹರಿಯೇ ಶ್ರೀ ಹರಿಯೇ 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 ಆ
ಹೋಯಿತು ದೇವ. ಇದೋ ನಿನಗೆ ಶಿರವಾಗಿ ನಮಸ್ಕರಿಸಿದ್ದೇನೆ. ಆಗಲಿ ದೇವ, ಇದೋ ಶತ್ರುಗಳನ್ನು ನಾಶ ಮಾಡುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ನಿನ್ನ ರಕ್ಷೆ ನಮಗಿರಲಿ ದೇವ. ಪಾಹಿಮಾಂ ಪಾಹಿಮಾಂ. ಪಾರ್ಥ, ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಅವರವರ ಕರ್ತವ್ಯ ಕರ್ಮವೇ ಮುಖ್ಯ. ಏಕಚಿತ್ತದಿಂದ ಶ್ರದ್ಧೆಯಿಂದ ಫಲಾಪೇಕ್ಷೆಗಳಿಲ್ಲದೆ ಕಾರ್ಯವನ್ನ ಮಾಡಬೇಕು. ಪಾಪ ಪುಣ್ಯದ ಲೇಪ ಯಾರಿಗೂ ತಾಕಲಾರದು. ಅದಕ್ಕೆ ಹೊಣೆ ನಾನು. ನಿನ್ನ ಹೃದಯದ ದೌರ್ಬಲ್ಯವನ್ನ ಮೆಟ್ಟಿ ಧೈರ್ಯದಿಂದ ಎದ್ದು ನಿಲ್ಲು. ಕ್ಷತ್ರಿಯನಾದಂತ ನೀನು ನಿನ್ನ ಆದ್ಯ ಕರ್ತವ್ಯದ ನಿರ್ವಹಣೆಗೆ ಸಿದ್ಧನಾಗೋ. ನಡೆ ಹೊರಡೋಣ. ಹಾಗೆ ಯಾರು? ಅಭಿಮನ್ಯು. ಓಹೋ, ಅಭಿಮನ್ಯು
ಒಂದು ರಾಜಸೂಯ ಯಾಗದ ಸಂದರ್ಭದಲ್ಲಿ ನಿನ್ನನ್ನ ನೋಡಿದ್ದೇನೆ. ನನ್ನ ತೊಡೆಯ ಮೇಲೆ ಈ ಆಟವಾಡಿದ್ದೆ. ನನ್ನ ಘಟ್ಟವನ್ನ ಇಬ್ಬಾಗ ಮಾಡಿ ಇದು ಪಾಂಡವರು ಇದು ಕೌರವರು ಎಂದು ನುಡಿದವನು. ಮಗು ಏನು ಬಂದದ್ದು? ತಾತ, ಶಂತನ ಪುತ್ರನಾದ ನೀವು ಸುಂದರ ಶೂರನೆಂದೇ ಖ್ಯಾತಿ ಪಡೆದಿದ್ದೀರಿ. ಮೂರು ಲೋಕದಲ್ಲಿಯೂ ನಿಮ್ಮನ್ನ ಗೆಲ್ಲಬಲ್ಲ ಧೀರನಿಲ್ಲ ಎಂಬ ಪ್ರಖ್ಯಾತಿಯನ್ನ ಪಡೆದವರು ನೀವು. ಅಂತಹ ನಿಮ್ಮಲ್ಲಿ ದೂರ ಕೊಟ್ಟು ನಿಮ್ಮನ್ನ ಸೋಲಿಸಿ ನಿಮ್ಮ ಕೀರ್ತಿಗೆ ಕಳಂಕವನ್ನ ತರಬೇಕೆಂಬುದೇ ನನ್ನ ಉದ್ದೇಶ. ಇದುವರೆಗೂ ಗಳಿಸಿದ ಕೀರ್ತಿಯನ್ನ ಹೇಗೆ ಉಳಿಸಿಕೊಳ್ಳಬೇಕು ಎಂಬುದನ್ನ ಯೋಚನೆ ಮಾಡಿ ನಿರ್ಣಯಕ್ಕೆ ಬನ್ನಿ. ಮಗು ಒಂದು ಶತಕೀಡೆ ಕುವರು, ಒಂದು ಶತಕೀಡೆ ಕುವರನ್, ವ್ಯಕ್ತಿರುವ ತಂದೆ ವೀರಾಜೇಶ್ವರ, ವ್ಯಕ್ತಿರುವ ತಂದೆ ವೀರಾಜೇಶ್ವರ. ಒಂದರ ಮಗಳು ಗಾವುದು ನಿನ್ನ ನುಡಿಗಿಂದು ಕದಿಯೇರುವುದು. ಮಗುವೇ, ನನ್ನ ಕೀರ್ತಿಯನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂದು ನಾನು ಯೋಚಿಸಬೇಕೆ? ಹುಡುಗಾಟದ ಮಾತು ಗಂಧ. ಹಾಗಲ್ಲದೆ ಹೋದರೆ ನಾನು ಪ್ರಯೋಗಿಸಿದ ಒಂದೇ ಒಂದು ಬಾಣವನ್ನ ಎದುರಿಸಿ ನಿಲ್ಲುವ ಧೈರ್ಯ ಸಾಹಸ ನಿನ್ನಲ್ಲುಂಟೆ. ವೀರಕ್ರೇತ ಎನಿಸಿಕೊಂಡಂತಹ ಅರ್ಜುನ ನನ್ನ ಮೊಮ್ಮಗ, ನನ್ನ ಪ್ರೀತಿಯ ಮೊಮ್ಮಗನ ಮಗನನ್ನ ಕೊಲ್ಲುವುದಕ್ಕೆ ಮನಸ್ಸು ಬರಲಾರದು. ಆದ್ದರಿಂದ ಯುದ್ಧ ಬೇಡ, ಬಂದ ಹಾಗೆ ಇಲ್ಲಿಂದ ನಡೆ. ಅಜ್ಜಯ್ಯ, ನಡುಗುತ್ತಿವೆ ಬದ್ಧ ನಿನ್ನ ಕೈಕಾಲುಗಳು, ನಡುಗುತ್ತಿವೆ ಬದ್ಧ ನಿನ್ನ ಕೈಕಾಲುಗಳು, ಪರಿವಾರ ಪೌರುಷವನ್ನೇ ಅಜ್ಜಯ್ಯ, ನನ್ನಪ್ಪನ ಅಜ್ಜನಿ 800 ವರ್ಷ ಪ್ರಾಯ ನಿಮಗೆ ಎಂಬುದಾಗಿ ಕೇಳಿದ್ದೇನೆ. ಸರಿಯಾಗಿ ನಿಲ್ಲಲು ಆಗದೆ ಕಾಲುಗಳು ನಡುಗುತ್ತಾ ಇದೆ. ಬಿಲ್ಲನ್ನು ಹಿಡಿದ ಕೈಗಳು ಅದುರುತ್ತಾ ಇದೆ. ಚರ್ಮ ಜೋತು ಬಿದ್ದಿದೆ. ಅಂತಹುದರಲ್ಲಿ ನಿನ್ನನ್ನು ಕೊಲ್ಲಲು ಮನಸ್ಸು ಬಾರದು, ನಡೆ ಇಲ್ಲಿಂದ ಎಂಬುದಾಗಿ ನನ್ನನ್ನ ಸಾಗ ಹಾಕುತ್ತಿದೆ. ಇದೆಲ್ಲ ನನ್ನಲ್ಲಿ ನಡೆಯದು. ಇದುವರೆಗೂ ನಿಮ್ಮ ಪೌರುಷ ಏನು ಎಂಬುದನ್ನು ನಾನು ನೋಡುತ್ತೇನೆ. ಅಭಿಮನ್ಯು, ನಾನಾಡುವ ಹಿತಗುಳಿಗಳು ನಿನಗೆ ಪಚನವಾಗುತ್ತಿಲ್ಲ. ಮೊಮ್ಮಗ ಹಾರುವುದು ಒಂದೇ, ಅಜ್ಜ ಊರುವುದು ಒಂದೇ. ಬಾರ ನೋಡೋಣ ಯಾರ ಪರಾಕ್ರಮ ಏನು. ಸೆರೆಯ ಸಿಕ್ಕಿನಾರರೇ ಅಭಿಮನ್ಯು ಎಂದೆನುಗ ಹರುಷಗಳು ಮೂಡಿದ ಮನುಷ್ಯಾದ ಮುಖ್ಯವಿದ್ದರು. ಅಭಿಮನ್ಯು, ನಿನ್ನ ಅಂಕಿತ ನಾಮವು ನಿನಗದು ಅನ್ವರ್ಥ ನಾಮವೇ ಹೌದು. ನೀನು ಉರಿಯುವ ಬೆಂಕಿಯೇ ಹೌದು. ಇಷ್ಟು ಚಿಕ್ಕ ಪ್ರಾಯದಲ್ಲಿ ಎಷ್ಟು ಧೈರ್ಯ ಸಾಹಸ ನಿನ್ನಲ್ಲಿ. ನೀನಿನ್ನು ಬದುಕಿ ಬಾಳಬೇಕು ಕಂದ. ನನಗೆ ಸೆರೆ ಸಿಕ್ಕ ನಿನ್ನನ್ನ ಯಾರಾದರೂ ನೋಡಿದರು ಅಂತಾದರೆ ಜೀವ ಸಹಿತ ಉಳಿಸಲಾರರು. ಇದು ರಣರಂಗ. ಇಲ್ಲಿ ಅಣ್ಣ ತಮ್ಮ ಅಜ್ಜ ಬಂಧು ಬಾಂಧವರೆಂಬ ಯಾವ ಭೇದವೂ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ಎಲ್ಲರನ್ನ ಮುಗಿಸಿಬಿಡುತ್ತಾರೆ. ನೀನಿನ್ನು ಬದುಕಬೇಕು ಕಂದ, ಬದುಕಬೇಕು. ಮರಳಿ ಮನೆಗೆ ನಡೆ. ಆಗಲೇ ಅಜ್ಜ. ಬರುವುದನ್ನ ಕಂಡು ಅವರಿಗೆ ಇವಾಗದ ರೀತಿಯಲ್ಲಿ ಅಭಿಮನ್ಯುವನ್ನ ಬಿಟ್ಟು ಕಳುಹಿದ್ದೇನೆ. ಅದೋ ಮುಂಭಾಗದಲ್ಲಿ ಅಗ್ನಿಗತವಾದ ರಥವನ್ನೇ ಹರಿಯ ಸಾರಥ್ಯದಲ್ಲಿ ಮುಂದೆ ಬಂದಿರುವ ಅರ್ಜುನ ವಂದನೆ ಗೈಯುವ ತೆರದಲ್ಲಿ 2 ಶರಗಳನ್ನ ನನ್ನ ಚರಣದೆಡೆಗೆ ಕಳುಹಿದ್ದಾನೆ. ಮುಂದೇನಾಗುತ್ತದೆ ನೋಡೋಣ. ತಂದೆ ಆಡಿದ ದಿವಸದಿಂದ ನಮ್ಮ ರಕ್ಷಣೆ, ತಂದೆ ಆಡಿದ
ಪರ್ವತದಲ್ಲಿ ಹುಟ್ಟಿದವರು ನಾವು. ನಮ್ಮ ತಂದೆಯವರಾದಂತಹ ಪಾಂಡುರಾಜರ ಕಾಲಾನಂತರ ನಮ್ಮನ್ನು ಋಷಿಮುನಿಗಳು ನಿಮ್ಮಲ್ಲಿಗೆ ತಂದೊಪ್ಪಿಸಿದರು. ಅಂದಿನಿಂದ ಇಂದಿನವರೆಗೂ ನಮ್ಮನ್ನು ಸಾಕಿ ಸಲಹಿದ್ದೀರಿ. ಅಲ್ಲದೆ ನಮ್ಮಣ್ಣನಾದಂತಹ ಧರ್ಮರಾಯನಿಗೆ ಯುವ ರಾಜ್ಯಾಭಿಷೇಕವನ್ನು ಮಾಡಿಸಿದ್ದೀರಿ. ಸದಾ ನಮ್ಮ ಶ್ರೇಯೋಭಿವೃದ್ಧಿಯನ್ನೇ ಬಯಸಿದವರು ನೀವು. ಒಂದು ಲೆಕ್ಕದಲ್ಲಿ ಹೋದರೆ ನಮ್ಮ ಮೇಲೆ ನಿಮಗೆ ಅಭಿಮಾನ ಉಂಟು ಅಂತಲೇ ಅರ್ಥ. ಆದರೆ ಕೌರವ ನಮ್ಮನ್ನು ಅರಗಿನ ಮನೆಯಲ್ಲಿಟ್ಟು ಬೆಂಕಿಯಲ್ಲಿ ಸುಡುವಾಗ ನೀವು ಸುಮ್ಮನೆ ಇದ್ದೀರಿ, ಅವನನ್ನು ಪ್ರಶ್ನಿಸಲಿಲ್ಲ. ಆಗ ನಿಮ್ಮ ಅರಿವಿಗೆ ಬರದೇ ಇದ್ದರೂ ಆಮೇಲಾದರೂ ನೀವು ಅವನನ್ನು ಪ್ರಶ್ನಿಸಬಹುದಿತ್ತು. ಜೂಜಾಟದಿಂದ ನಮ್ಮನ್ನು ಕಾಡಿಗಟ್ಟಿಯಾಗಲು ನೀವು ಸುಮ್ಮನೆ ಇದ್ದೀರಿ. ಅಷ್ಟೇ ಅಲ್ಲ, ಅಣ್ಣನಾದ ಭೀಮಸೇನಿಗೆ ವಿಷ ಉಳಿಸಿದಾಗಲೂ ನೀವು ಅವನನ್ನು ಪ್ರಶ್ನಿಸಲಿಲ್ಲ. ಪಾಂಚಾಲಿಯ ಮಾನಭಂಗಕ್ಕೆ ಯತ್ನಿಸಿದಾಗಲೂ ನೀವು ಕಣ್ಣಿದ್ದು ಕುರುಡರಾದಿರಿ. ಹಾಗೆ ನಮ್ಮ ದಾಯಭಾಗವನ್ನು ಕೇಳಲಿಕ್ಕೆ ಬಂದರೆ ನಮ್ಮನ್ನು ಕೊಲ್ಲುವುದಕ್ಕೆ ಕಂಕಣಬದ್ಧರಾಗಿ ನಿಂತ ಹಾಗೆ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಮೊಮ್ಮಕ್ಕಳಲ್ಲಿಯೇ ನಿಮಗೆ ಭೇದ ಭಾವವೇ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಇದು ನ್ಯಾಯವೇ ಅಜ್ಜಯ್ಯ? ಅರ್ಜುನ, ಎನಲು ಬೇಡ ಬಾಲ ಭಾಷೆ ಆಡಬೇಡವೋ ಎನಲು ಬೇಡ ಬಾಲ ಭಾಷೆ ಆಡಬೇಡವೋ ಮಗನೇ ಅಜ್ಜಯ್ಯ, ನಿನ್ನ ಬಗ್ಗೆ ತಿಳಿದುಕೊಂಡಿದ್ದು ಸ್ವಲ್ಪ ವ್ಯತ್ಯಾಸವಾಗಿ ಹೋಯಿತು. ತ್ರಿಲೋಕ ವಿಜಯಿ ಪರಮೇಶ್ವರನನ್ನ ಮೆಚ್ಚಿಸಿ ಪಾಶುಪತವನ್ನ ಪಡೆದವ, ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಕುಳಿತ ಕಿರೀಟಿ, ಬಹುದೊಡ್ಡ ವ್ಯಕ್ತಿತ್ವವನ್ನ ಹೊಂದಿದ್ದಾನೆ ಎಂದು ತಿಳಿದುಕೊಂಡಿದ್ದೆ. ಆದರೆ ಈಗ ಅದು ಸುಳ್ಳಾಯಿತು. ಇನ್ನೂ ಬಾಲಭಾಷೆಯನ್ನೇ ಮಾತನಾಡುತ್ತಾ ಇದ್ದೀಯ. ಈ ನಿನ್ನ ಅಜ್ಜಯ್ಯನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಎಂದಾಯಿತು. ಈ ನಿನ್ನ ಅಜ್ಜಯ್ಯ ಕೌರವ ಪಾಂಡವರು ಎಂಬ ಭೇದ ಎನಿಸಿದ್ದರೆ ನಿಮ್ಮ ತಂದೆ ಇಲ್ಲದ ಆ ಕಾಲದಲ್ಲಿ ನಿಮ್ಮನ್ನ ಪೋಷಿಸಿ ಈ ಮಟ್ಟಕ್ಕೆ ಬೆಳೆಸುವ ಗೋಜಿಗೆ ಹೋಗುತ್ತಿರಲಿಲ್ಲ. ಇನ್ನು ನಾನು ಕೌರವನನ್ನ ಪ್ರಶ್ನಿಸುವುದಿಲ್ಲ ಎನ್ನುವುದು ನಿನ್ನ ಆಕ್ಷೇಪ. ಅನುಭವಿಗಳ ಕಾರ್ಯವೈಖರಿಗಳನ್ನು ಮಾತುಗಳನ್ನು ಅನುಸರಿಸಿ ನಡೆಯುವವರಿಗೆ ಹಿತನುಡಿಗಳನ್ನ ಹೇಳಬಹುದು. ಇದು ನಿನ್ನಗರ್ಥವಾಗಿದೆ ಎಂದು ಭಾವಿಸಿಕೊಂಡಿದ್ದೇನೆ. ಇನ್ನು ನಾನು ಪಾಂಡವರ ವಿರೋಧವಾಗಿ ಇಲ್ಲಿ ಬಂದು ನಿಂತಿದ್ದೇನೆ ಎನ್ನುವುದು ನಿನ್ನ ಭಾವನೆ. ಹಾಗಲ್ಲ ಮಗನೇ. ಈ ನಿನ್ನ ಅಜ್ಜಯ್ಯ ಭೇದದಿಂದ ಬಡಿಯುವುದಕ್ಕೆ ಬಂದನು, ಕ್ರೋಧದಿಂದ ಕಡಿಯುವುದಕ್ಕೆ ಬಂದನು, ಮೋದದಿಂದ ಮಡಿಯುವುದಕ್ಕೆ ಬಂದನು. ಇದೆಲ್ಲ ನಿನಗೆ ಅರ್ಥವಾಗಲಾರದು. ಇದೆಲ್ಲವನ್ನ ಅರ್ಥೈಸಿಕೊಂಡಿರುವಂತಹ ಅದೋ ಆ ಚಿನ್ಮಯಾಂಗ ಹೇಗೆ ಕಿರುನಗೆಯನ್ನ ಸುತ್ತಾ ಕುಳಿತುಕೊಂಡಿದ್ದಾನೆ ನೋಡು. ಅರ್ಜುನ, ಪರಮೇಶ್ವರನನ್ನ ಮೆಚ್ಚಿಸಿ ಪಾಶುಪತವನ್ನ
ಬದುಕಲ್ಲಿ ಇಷ್ಟು ಸಂತೋಷವನ್ನ ಕೊಟ್ಟವರು ಯಾರೂ ಇಲ್ಲ. ಈ ಹಿಂದೆ ಪರಶುರಾಮರಲ್ಲಿ 27 ದಿನ ಅಹೋರಾತ್ರಿ ಹೋರಾಟವನ್ನ ಮಾಡಿ ಅವರಿಂದ ಪಡೆದದ್ದನ್ನ ನಾನು ನಿನಗೆ ನೀಡುತ್ತಿದ್ದೇನೆ. ಬಳಿರೆ ಮದಿರೆ ಮೆಚ್ಚಿದೆ, ಸಂತೋಷವಾಯಿತು ಮಗನೇ. ಏನಾಶ್ಚರ್ಯ! ನಾನು ಬಿಟ್ಟಂತಹ ಯಾವ ಬಾಣವು ಅರ್ಜುನನಿಗೆ ತಾಗುತ್ತಿಲ್ಲ, ಅವನು ಬಿಟ್ಟಂತಹ ಎಲ್ಲ ಬಾಣವು ನನಗೆ ತಾಗುತ್ತಿಲ್ಲ. ಯಾಕೆ ಹೀಗೆ? ಗೊತ್ತಾಯಿತು ಗೊತ್ತಾಯಿತು. ಪರಶುರಾಮನ ದರ್ಶನ ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವನ್ನೇ ಧರಿಸುವುದಿಲ್ಲ ಎಂದು ಹೇಳಿದ ಶ್ರೀಹರಿಯು ಈ ರೀತಿಯಾಗಿ ನಾಟಕವನ್ನಾಡತೊಡಗಿದ್ದಾನೆ. ಅಂದರೆ ಪರೋಕ್ಷವಾಗಿ ಈತ ಯುದ್ಧಕ್ಕೆ ಬಂದಿದ್ದಾನೆ ಅಂತಾಯಿತು. ನನಗೆ ಬೇಕಾದದ್ದು ಇದೇ ತಾನೆ. ಕೆರೆಯಲ್ಲಿರೋ ಕೆಳಗೆ ಚೆಲ್ಲು ಎನ್ನುವ ಹಾಗೆ ಪರಶುರಾಮದತ್ತವಾದ ಶರವನ್ನ ಕೃಷ್ಣನ ಹಣೆಗೆ ನೇರವಾಗಿ ಪ್ರಯೋಗಿಸುತ್ತೇನೆ. ಭಾರತೀಯ ಮೇಲೆ ಶರಪ್ರಯೋಗವೇ ಅಬ್ಬ ಧರ್ಮಕ್ಷೇತ್ರವೆನಿಸಿದಂತ ಕುರುಕ್ಷೇತ್ರದಲ್ಲಿ ಸಾರಥಿಯ ಮೇಲೆ ಶರಪ್ರಯೋಗವೇ ಅಬ್ಬ ಧರ್ಮಕ್ಷೇತ್ರವೆನಿಸಿದಂತ ಕುರುಕ್ಷೇತ್ರದಲ್ಲಿ ಧರ್ಮಸಮ್ಮತವಾದ ಯುದ್ಧವನ್ನ ಮಾಡಬೇಕಾದಂತ ಭೀಷ್ಮರಿಂದ ಇಂಥ ಕರ್ತೇವೆ. ಎಷ್ಟು ಸೊಕ್ಕು ಇವರಿಗೆ! ಇನ್ನು ಸುಮ್ಮನಿರುವುದಕ್ಕೆ ಸಾಧ್ಯವಿಲ್ಲ. ಕಡಿವಾಣವನ್ನ ಚಾವಡಿಯನ್ನ ಬಿಟ್ಟಿದ್ದೇನೆ. ಭೀಷ್ಮರ ಈ ಕೃತ್ಯಕ್ಕೆ ಸರಿಯಾದ ಶಿಕ್ಷೆಯನ್ನು ವಿಧಿಸಲೇಬೇಕು. ಅದಕ್ಕಾಗಿ ಭೀಷ್ಮರ ಈ ಕೃತ್ಯಕ್ಕೆ ಸರಿಯಾದ ಶಿಕ್ಷೆಯನ್ನು ವಿಧಿಸುವುದಕ್ಕಾಗಿ ಶಕ್ರರು ವೈವಸ್ವತರು ಬ್ರಹ್ಮ ಮಹೇಶಾದಿಯಾಗಿ ಈರೇಳು ಲೋಕವೇ ನಿಬ್ಬೆರಗಾಗಿ ನೋಡುವ ಹಾಗೆ ಇಡೀ ಬ್ರಹ್ಮಾಂಡವೇ ತಲ್ಲಣಗೊಳ್ಳುವ ಹಾಗೆ ಕಾರ್ಯವನ್ನು ಎಸಗುತ್ತೇನೆ. ಇದು ಇದು ಸುರಕ್ಷರ ಚಕ್ರವನ್ನು ಕರ ಕರನೆ ತಿರುಗಿಸುತ್ತಾ ಭೀಷ್ಮರನ್ನು ವಿಭಾಡಿಸುತ್ತೇನೆ. ಹರಿಯ ಖಾದಿಯ ತಡೆವರ್ಯಾರು, ಹರಿಯ ಖಾದಿಯ ತಡೆವರ್ಯಾರೆಂದೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ದುರಿತವನ ದಾವಾಗ್ನಿ ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯ 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 ಜಯ
ಜಯ ಜಯವೆನ್ನುತ್ತಿರೋಗಿ ಮಗುಳೆ ತಚ್ಚುದನ ಮೃದು ಕರವ ಹಿಡಿದಂದ ಮಗುಳೆ ತಚ್ಚುದನ ಮೃದು ಕರವ ಹಿಡಿದಂದ ಸ್ವಾಮಿ ಪರಾಗ ಗಗನ ಕಾದು ಕಿಟಗಂ ಶ್ರೀ ಮನೋಹರ ಸ್ವಾಮಿ ಪರಾಗು ಶ್ರೀ ಮನೋಹರ ಸ್ವಾಮಿ ಪರಾಗು ಸ್ವಾಮಿ ಪರಾಕು ಎನ್ನಯ ಕಂಠವ ಅರಿಯಲು ಚಕ್ರವ ಎನ್ನಯ ಕಂಠವ ಅರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಹಿಡಿದಿಹೆಯ ಚಕ್ರವ ಚಿನ್ಮಯ ಕೈಯಲ್ಲಿ ಹಿಡಿದಿಹೆಯ ಎನ್ನಯ ಕಂಠವನರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಹಿಡಿದಿಹೆಯ ಎನ್ನಯ ಕಂಠವನರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಹಿಡಿದಿಹೆಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವನಹುದು ಮಹಾನುಭಾವ ಲೋಕವನ್ನು ರಕ್ಷಿಪ ದೇವನಹುದು ಮಹಾನುಭಾವ ದೇವಾ ಶ್ರೀ ಹರಿಯೇ ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮಗಳನ್ನಯ ಮಾತ ಆಲಿಸಬೇಕು ಛೆ, ಅಚಾತುರ್ಯವಾಗಿ ಹೋಯಿತು. ಒಂದು ಕ್ಷಣದ ಮನೋದೌರ್ಬಲ್ಯಕ್ಕೆ ಸಿಲುಕಿ ಭಗವದಪಚಾರವನ್ನೇ ಮಾಡಿಬಿಟ್ಟೆನಲ್ಲ. ನಿರಂತರವಾಗಿ ಹರಿಯ ಧ್ಯಾನವನ್ನೇ ಮಾಡುತ್ತಾ ಅವನನ್ನೇ ಆರಾಧ್ಯ ದೈವವೆಂದು ಪೂಜಿಸುವ ಈ ಕೈಗಳಿಂದ ಶರವನ್ನ ಎಸೆದು ಬಿಟ್ಟೆನಲ್ಲ. ಪಾಪಿಯಾಗಿ ಹೋದೆ. ಎಂತಹ ಕ್ರೋಧಾಗ್ನಿ ಇದು! ಸಾವಿರ ಸಿಡಿಲುಗಳು ಏಕಕಾಲಕ್ಕೆ ಸಿಡಿಯುವಂತೆ. ಹಬ್ಬ! ಆ ತಿರುಗುವ ಸುದರ್ಶನದ ಅಡುಗುಗಳನ್ನ ಕಂಡು ನನ್ನ ಕಣ್ಣುಗಳು ಪವಿತ್ರವಾಗಿ ಹೋಯಿತು ಎನ್ನುವಂತಹ ಅನುಭವ. ಹೌದು, ಹರಿಯ ಕಾದಿಯನ್ನ ತಡೆಯುವವರು ಯಾರು? ಎರಡು ಬಲ ಸೈನಿಕರು ಕೊಯ್ದುವನ್ನ ಚೆಲ್ಲಿದ್ದಾರೆ. ಎಲ್ಲರೂ ಸ್ತಂಭೀಭೂತರಾಗಿದ್ದಾರೆ. ಎಂತಹ ಕೋಪ, ಎಂತಹ ಕೋಪ!
ಈ ಕೋಪ ಪ್ರಪಂಚಕ್ಕೆ ಶಾಪವಾಗಬಾರದು. ಹಾಗಾಗಿ ರಥದಿಂದ ನಿಧಾನವಾಗಿ ಇಳಿದಿದ್ದೇನೆ. ನಿಧಾನವಾಗಿ ಹರಿಯ ಸಮೀಪಕ್ಕೆ ಹೋಗಿ ಪಕ್ಕನೆ ಚಕ್ರವನ್ನ ಹಿಡಿದಿರುವ ಕೈಯನ್ನ ಹಿಡಿದಿದ್ದೇನೆ. ಏನಾಶ್ಚರ್ಯ, ಇಷ್ಟು ಮೃದುವಾದ ಶ್ರೀಕರ. ದೇವರು ಕೋಪಗೊಂಡಿದ್ದೇ ಹೌದಾದರೆ ಈ ಕೈಗಳು ಬಿಗುವಾಗಿಯೂ ಬಿರುಸಾಗಿಯೂ ಇರಬೇಕಾಗಿತ್ತು. ಈ ಚಿನ್ಮಯಾಂಗನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಬಿಡುತ್ತೇನೆ. ದೇವರೇ, ಶ್ರೀ ಮನೋಹರನೇ, ಪರಾಕು ಪರಾಕು, ನನ್ನ ಮಾತುಗಳನ್ನ ಪ್ರೇಮದಿಂದ ಆಲಿಸಬೇಕು. ನನ್ನ ಕಂಠವನ್ನ ತಡೆಯುವುದಕ್ಕಾಗಿ ಕೈಯಲ್ಲಿ ಸುದರ್ಶನ ಚಕ್ರವನ್ನ ಹಿಡಿದಿದ್ದೀಯ. ನನ್ನನ್ನ ತಡೆಯುವುದಕ್ಕೆ ನಿನಗೆ ಚಕ್ರ ಬೇಕೆ? ದೇವರೇ, ನಿನ್ನ ಮಹಿಮೆಯನ್ನ ಬಲ್ಲೆನು. ಪೂತನೆಯನ್ನ ಬಾಯಿಂದ ಬಲ್ಲವನು, ಕಂಸನನ್ನ ಕೈಯಿಂದ, ಕಾಳಿಂಗ ಸರ್ಪವನ್ನ ಕಾಲಿನಿಂದ, ಇನ್ನು ಕಾಲಯಮನನ್ನ ಓಡಿಸಿಯೇ ಕೊಂದವನು. ಅಂತಹದ್ರಲ್ಲಿ ಈ ಭೀಷ್ಮನನ್ನ ಕೊಲ್ಲುವುದಕ್ಕೆ ನಿನಗೆ ಚಕ್ರ ಬೇಕೆ? ದೇವರೇ, ಕೊಲ್ಲು ದೇವರೇ, ನನ್ನನ್ನ ಕೊಲ್ಲು. ಈ ಬದುಕುವ ಆಸೆ ನನಗಿಲ್ಲ. ಇಂದಿರೇಶನೇ, ಇಂದಿರೇಶನೇ ನಾನು ಇವರ ಜಗಳವನ್ನು ಇಂದಿರೇಶನೇ ನಾನು ಇವರ ಜಗಳವನ್ನು ಇಂದು ಈಕ್ಷಿಸಲಾರೆ ದೇವ ಕಣ್ಣಾರೆ, ಇಂದು ಈಕ್ಷಿಸಲಾರೆ ದೇವ ಕಣ್ಣಾರೆ. ಎಂದಾದವರೀ ಕಾಯ ಎಲವಿ ಮಾಡುವೆಯೋ, ಹಿಂದೆ ಹೋಗಲಿ ತೀರ್ತು ಚಕ್ರದಿಂದ ಹಿಂದೆ ಹೋಗಲಿ ತೀರ್ತು ಚಕ್ರದಿಂದ. ಆಚಾರ್ಯರೇ, ನನಗೆ ಬದುಕುವ ಆಸೆ ನನಗೆ ಯಾಕಾಗಿ ಬದುಕಬೇಕು? ನನ್ನ ಕಣ್ಣೆದುರೇ ನನ್ನ ಮೊಮ್ಮಕ್ಕಳೆಲ್ಲ ಹೊಡೆದಾಡಿಕೊಂಡು ಸಾಯುವುದನ್ನ ನೋಡುವುದಕ್ಕೋ, ಇಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮವರೆಲ್ಲ ಸತ್ತು ರಕ್ತದ ಕೋಡಿ ಹರಿಯುವುದನ್ನ ನೋಡುವುದಕ್ಕೋ? ಇದೆಲ್ಲ ಇಡೀ ವಿಶ್ವದಲ್ಲಿ ಎರಡು ಕುಟುಂಬಗಳ ಜಗಳ ಮಹಾಯುದ್ಧವಾದುದು ಇದೇ ಮೊದಲು. ಇದನ್ನೆಲ್ಲ ನೋಡುವುದಕ್ಕಿಂತ ಸಾಯುವುದೇ ಲೇಸು. ನನ್ನನ್ನ ಕೊಂದು ಬಿಡು. ಆಚಾರ್ಯರೇ, ಈ ಸುದರ್ಶನ ಚಕ್ರವಿರುವುದು ದುಷ್ಟರನ್ನು ಸಂಹರಿಸುವುದಕ್ಕಾಗಿಯೇ ವಿನಃ ಶಿಷ್ಟರನ್ನ ಕೊಲ್ಲುವುದಕ್ಕಲ್ಲ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ಎಂದಿಗೂ ನಾಶ ಹೊಂದುವುದಿಲ್ಲ. ಅಲ್ಲದೆ ಕೆಲವೊಂದು ಸಂದರ್ಭದಲ್ಲಿ ಆ ಕೌರವನ ನಿರ್ದೇಶನದಂತೆ ತಾವು ನಡೆದಿದ್ದೀರಿ ಎಂಬುದನ್ನು ನಾನು ಅರಿತಿದ್ದೇನೆ. ಆದ್ದರಿಂದ ನೀವು ಹೇಳಿದ ಹಾಗೆ ನಿಮ್ಮನ್ನ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಆಚಾರ್ಯರೇ. ಆಚಾರ್ಯರೇ, ಎನಲು ಕಿರುನಗೆಯ ಗೂಡೆ, ಎನಲು ಕಿರುನಗೆ ಗೂಡಿ ಚಕ್ರವ ದಮಯದಲ್ಲಡ ಮುಚ್ಚಿ ವರಚಂದನ ವೀರಿ ಕಿರೀಟಿಗ ಭಯವ ಇತ್ತ ಅಚ್ಯುತನು. ಆಚಾರ್ಯರೇ, ಒಮ್ಮೆ ನಾನು ಚಕ್ರಧಾರಿ ಆದಾಗ ನಿಮಗೆ ಹೆದರಿಕೆ ಆಯಿತು, ನಂತರದಲ್ಲಿ ಪಶ್ಚಾತ್ತಾಪವಾಯಿತು, ತದನಂತರದಲ್ಲಿ ಸ್ವಂತ ಪ್ರಜ್ಞೆ ಪ್ರಕಾಶಿಸಿತು. ಒಮ್ಮೆ ನನ್ನ ಪರಿಸ್ಥಿತಿಯನ್ನ ಕಂಡು ನಗುವುದಕ್ಕೆ ಮುಂದಾದಿರಿ. ಆಚಾರ್ಯರೇ, ನಾನು ಈ ಚಕ್ರವನ್ನ ಹಿಡಿದದ್ದಲ್ಲ, ಇದು ಚಕ್ರ ದರ್ಶನ. ಭಕ್ತರ ಅಪೇಕ್ಷೆಯನ್ನ ಈಡೇರಿಸಬೇಕಾದದ್ದು ಭಗವಂತನ ಕರ್ತವ್ಯ. ಅಲ್ಲದೆ ಯುದ್ಧಾರಂಭದಲ್ಲಿ ಚಕ್ರವನ್ನ ಹಿಡಿಯುವುದಿಲ್ಲ ಎಂದು ಹೇಳಿದ, ಕೃಷ್ಣನ ಕೈಯಲ್ಲಿ ಚಕ್ರವನ್ನ ಹಿಡಿಸುತ್ತೇನೆ ಎಂದು ಹೇಳಿದ ನಿಮ್ಮ ಮಾತನ್ನ ನಡೆಸುವುದು ಕೂಡ ನನ್ನ ಕರ್ತವ್ಯ. ನಿಮಗಿದು ಅನುಗ್ರಹ, ಕೌರವನಿಗೆ ಪಾಠ. ಕೃಷ್ಣನಿಗೆ ಕೊಟ್ಟ ಮಾತನ್ನ ನಡೆಸಲೇಬೇಕಾದ ಅನಿವಾರ್ಯತೆ ಇಲ್ಲ ಎನ್ನುವುದು ಕೌರವನ ಅರಿವಿಗೆ ಬರಬೇಕು. ಅಲ್ಲದೆ ಇನ್ನು ಮುಂದೆ ಏನು ಬೇಕಾದರೂ ನಡೆಯಬಹುದು ಎನ್ನುವುದು ಕೂಡ ಕೌರವನಿಗೆ ತಿಳಿಯಬೇಕು.
ನೋಡಿದಾಗ ನೀವಿಬ್ಬರು ಸಮಬಲರು ಎಂಬುದೇ ನಿರ್ಣಯ. ಸೂರ್ಯ ಅಸ್ತಗತನಾಗುತ್ತಾ ಇದ್ದಾನೆ. ಇಂದಿನ ಯುದ್ಧವನ್ನ ವಿರಾಮಗೊಳಿಸೋಣ. ಆಗಲಿ ಕೃಷ್ಣ. ಏನು ಮಾಡುವುದಿನ್ನು ಈ ಭೀಷ್ಮ ಅವರಿಗನು? ಏನು ಮಾಡುವುದಿನ್ನು ಈ ಭೀಷ್ಮ ಅವರಿಗನು? ಸೇನೆಯು ಭೂಪರನು ಶತಧಾಭಿರ. 9ನೇ ದಿನದ ಯುದ್ಧ ಮುಕ್ತಾಯವಾಯಿತು. ಧರ್ಮಜ ಚಿಂತಿತನಾಗಿದ್ದಾನೆ. ಈ 2 ಲೋಕವನ್ನ ಜಯಿಸಬಲ್ಲಂತಹ ಭೀಷ್ಮರು ರಣ ಕಣದಲ್ಲಿ ಇರುವವರೆಗೂ ಜಯದಾಸೆ ನಮಗಿಲ್ಲ ಎಂಬುದಾಗಿ. ಹಾಗಾಗಿ ಶಕ್ತಿಯಿಂದ ಮಾಡಲಾಗದೇ ಇದ್ದದನ್ನ ಯುಕ್ತಿಯಿಂದ ಮಾಡುವುದಕ್ಕೆ ಪಾಂಡವರೇವರನ್ನ ಕರೆದುಕೊಂಡು ಅಡ್ಡ ಸಾಗುತ್ತೇನೆ. ಬಂದರೆ ಪಾಂಡವರು ಮರಣವ ತಂದರೆ, ಬಂದರೆ ಪಾಂಡವರು ಮರಣವ ತಂದರೆ, ಪುರುರಾಯ ಅಗಡೆಂದ ಪಾಂಡವರನ್ನ ಕೂಡಿಕೊಂಡು ಕೃಷ್ಣ ಬಂದಿದ್ದಾನಂತೆ. ಒಳಬರುವುದಕ್ಕೆ ಕಾಲ ಕಾಯುತ್ತಾ ಇದ್ದಾನಂತೆ. ಪಾಂಡವರು ಬಂದರು ಎಂಬುದರ ಅರ್ಥ ಗೌರವನಿಗೆ ಮರಣ ತಂದರು ಎಂದು. ಭೀಷ್ಮನ ಬಿಡದಿಯ ಬಾಗಿಲನ್ನ ಕೃಷ್ಣ ತಟ್ಟುತ್ತಾ ಇರುವುದಿಲ್ಲ. ಗೌರವನ ಮನೆಯ ಬಾಗಿಲನ್ನ ಮೃತ್ಯು ತಟ್ಟುತ್ತಾ ಇದೆ. ಹಾಗಲ್ಲದೆ ಹೋದರೆ ಕಾಲಾತೀತನಾದ ಕೃಷ್ಣನಿಗೆ ಕಾಲ ಕಾಯುವ ಅವಶ್ಯಕತೆ ಉಂಟೋ? ಒಳಬರುವುದಕ್ಕೆ ಹೇಳಿದ್ದೇನೆ, ಬರಲಿ. ಮುರವಿರಾಮನ ಶ್ರೀಕರಾಂಬಿಗೆ ಮುರವಿರಾಮನ ಶ್ರೀಕರಾಂಬಿಗೆ ಶಿರವಂತ ಚಾಟನು ನಗಹಿ ಭೀಷ್ಮನ ಚರಣದಲ್ಲಿ ಪಾಂಡವರ ಕೆಡಹಿಸುತ್ತಿರದೆ ನುಡಿದಾಗ ಕೃಷ್ಣ, ಇದೋ ನಿನ್ನ ಶ್ರೀಕರಾಂಗರಿಗೆ ನನ್ನ ಶಿರವನ್ನ ಚಾಚಿದ್ದೆ. ಶುಭವಾಗಲಿ. ಎದ್ದೇಳಿ ಆಚಾರ್ಯರೇ. ಅರ್ಜುನ ಧರ್ಮರಾಜಾದಿಗಳೇ, ಅಜ್ಜಯ್ಯನ ಪಾದಕ್ಕೆ ನಮಸ್ಕರಿಸಿ. ಕಾಯಬೇಕೇ ತರಳರೈವರ ಕಾಯಬೇಕೇ ತರಳರೈವರ ಐವರ ಕಾಯಗಳ ಎನಲೆಲ್ಲ ಸರ್ವರ ಐವರ ಕಾಯಗಳ ಎನಲೆಲ್ಲ ಸರ್ವರ ಎಷ್ಟೋ ಕಾಲಗಳಿಂದ ಕಾದು ಕಾದು ಕಡೆಗೆ ಕಾಣಿಸಿಕೊಂಡ ಕಾಯಗಳಿವರು ಈ ಪಾಂಡವರು. ಇವರನ್ನ ರಕ್ಷಿಸುತ್ತೇನೆ ಎಂಬುದಾಗಿ ಕುಂತಿದೇವಿಗೆ ಮಾತು ಕೊಟ್ಟವರಿದ್ದೇನೆ. ಆ ಪ್ರಕಾರವಾಗಿ ಆಪದ್ದರ್ವವನ್ನ ಅನುಸರಿಸಿ ಈ ಹೊತ್ತಿಗೆ ಇಲ್ಲಿಯವರೆಗೆ ಬಂದಿದ್ದೇನೆ. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷತಃ. ಧರ್ಮಕ್ಕೆ ಮಾತ್ರ ತನ್ನನ್ನ ನಾಶಪಡಿಸಿದವರನ್ನ ನಾಶಪಡಿಸುವಂತಹ ಶಕ್ತಿ ಇರುವಂತಹದ್ದು. ಧರ್ಮವನ್ನ ಯಾರು ರಕ್ಷಿಸುತ್ತಾರೋ ಅವರನ್ನ ಧರ್ಮ ರಕ್ಷಿಸುತ್ತದೆ ಎಂಬುದಾಗಿ. ಅದರ ಅರ್ಥ ಧರ್ಮವಂತರನ್ನ ರಕ್ಷಿಸಿದರೆ ಧರ್ಮ ಉಳಿಯುತ್ತದೆ ಎಂಬುದಾಗಿ. ಧರ್ಮವಂತರು, ಸತ್ಯಸಂಧರು, ಪರಾಕ್ರಮಿಗಳು, ವೀರರು ಆದಂಥ ಪಾಂಡವರನ್ನ ರಕ್ಷಿಸಿದ್ದೇ ಆದಲ್ಲಿ
ಧರ್ಮದ ಉಳಿವಿನ ಜೊತೆಗೆ ಲೋಕಕ್ಕೆ ಒಳಿತಾಗಲಿದೆ. ಆದ್ದರಿಂದ ಇವರನ್ನ ರಕ್ಷಿಸುವಂತ ಹೊಣೆ ನಿಮ್ಮದು. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಆಚಾರ್ಯರೇ, ನೀವಿವರನ್ನ ಕಾಯಬೇಕು, ಕಾಯಬೇಕು. ಕೃಷ್ಣ, ಆಚಾರ್ಯರೇ, ಧ್ವಜನಾಡಿ ನಪುಂಸಕನ ಕೃಷ್ಣ, ಆಚಾರ್ಯರೇ, ನನ್ನ ಆಸೆಯೂ ಇದೆ. ಧರ್ಮವಂತರಾಗಿ ಸಜ್ಜನರಾಗಿ ಬಾಳಿದಂತಹ ಪಾಂಡವರು ಬದುಕಬೇಕು. ಹಾಗಾಗಿ ನಾನೇ ಒಂದು ಮಾರ್ಗವನ್ನ ಸೂಚಿಸುತ್ತೇನೆ. ಆಗಲಿ. ನಾಳೆ ಯುದ್ಧಕ್ಕೆ ಬರುವಾಗ ರಥದ ಮುಂದೆ ಶಿಖಂಡಿಯನ್ನ ನಿಲ್ಲಿಸಿಕೊಂಡು ಬಾ. ನಪುಂಸಕನಲ್ಲಿ ನಾನು ಯುದ್ಧ ಮಾಡಲಾರೆ. ಅಲ್ಲಿಗೆ ಶರಸನ್ಯಾಸ ಮಾಡುತ್ತೇನೆ. ಕೊಡವಿಲ ಭಾಗ್ಯ ನಿಮ್ಮ ಧುರದಲ್ಲಿ ಕೊಡವಿಲ ಭಾಗ್ಯ ನಿಮ್ಮ ಧುರದಲ್ಲಿ ಮಡುಹಿ ಸಿರಿತನ ಆಳ್ವ ತನುವಿನ ಸುಡಲಿ ಸಿರಿತನ ಆಳ್ವ ತನುವಿನ ಸುಡಲಿ ವಿಪಿನಗೆ ನಮಗೆ ಆಜ್ಞೆಯ ಕೊಡಿಸಿರಿಂದ ವಿಪಿನಗೆ ನಮಗೆ ಆಜ್ಞೆಯ ಕೊಡಿಸಿರಿಂದ ಅಜ್ಜಯ್ಯ, ನಿಮ್ಮ ಬಾಯಿಂದ ಇಂಥ ಮಾತು ಬರುತ್ತದೆ ಎಂದು ನಾನು ನಿರೀಕ್ಷಿಸಿಯೇ ಇರಲಿಲ್ಲ. ನಾಳೆಯ ದಿನ ನಡೆಯುವ ಸಮರದಲ್ಲಿ ಶಿಖಂಡಿಯನ್ನು ಮುಂದಿರಿಸಬೇಕೆ? ಆ ಮೂಲಕ ನಿಮ್ಮ ಸಾವನ್ನು ನಾವು ಕಾಣಬೇಕೆ? ಬೇಡ ಅಜ್ಜ, ಬೇಡ. ನಾಳಿನ ಸಾವಿನ ಸಮಾಧಿಯ ಮೇಲೆ ಕಟ್ಟುವ ಈ ಸಾಮ್ರಾಜ್ಯ ನಮಗೆ ಬೇಡವೇ ಬೇಡ. ಬಂಧುಗಳನ್ನೆಲ್ಲ ದೂರೀಕರಿಸುವ ಈ ಸಿಂಹಾಸನ ನಮಗೆ ಬೇಕಿಲ್ಲ ಅಜ್ಜ, ನಮಗೆ ಬೇಕಿಲ್ಲ. ಅಸಂಖ್ಯಾತ ಜನರನ್ನ ಕೊಂದು ರಕ್ತದ ಕೋಡಿ ಹರಿಸುವ ಮೂಲಕ ಸಿಗುವ ಈ ಸಾಮ್ರಾಜ್ಯ ನಮಗೆ ಬೇಡ. ನಾವು ಹೇಗಿದ್ದರೂ ಕಾಡಿನಲ್ಲಿ ಹುಟ್ಟಿದವರು, ಅಲ್ಲದೆ ಕಾಡಿನಲ್ಲಿ ಹೇಗೆ ಬದುಕಬೇಕು ಎಂಬಂತಹ ಅನುಭವವನ್ನ ಹೊಂದಿದ್ದೇವೆ. ಈ ವೈಭವ, ಈ ಭೋಗ ಭಾಗ್ಯ ಯಾವುದು ಬೇಡ ನಮಗೆ. ನಮಗೆ ಕಾಡೇ ಸಾಕು. ನಾವು ಅಲ್ಲಿಯೇ ಸಂತೋಷದಿಂದ ಕಾಲ ಕಳೆಯುತ್ತೇವೆ. ನಾವು ಹೋಗುವುದಕ್ಕೆ ಅಪ್ಪಣೆಯನ್ನು ನೀಡಿ ಅಜ್ಜಯ್ಯ, ನಾವು ಹೋಗುತ್ತೇವೆ. ಇದು ಸತ್ಯದ ಮಾತು ಅಜ್ಜಯ್ಯ, ಸತ್ಯದ ಮಾತು. ಯುಧಿಷ್ಠಿರ, ಎಲೆ ಯುಧಿಷ್ಠಿರ, ನಿನ್ನ ಸತ್ಯದ ಫಲ ನಿನಗೆ ಕೈ ಸೇರುವುದು. ಎಲೆ ಯುಧಿಷ್ಠಿರ, ನಿನ್ನ ಸತ್ಯದ ಫಲ ನಿನಗೆ ಕೈ ಸೇರುವುದು. ಹಂಬಲಿಸುವೆಯ ಮುಂದಿನ ಅರಣ್ಯವ ಮರುಳೆಲ ಮಗನೇ, ಮರುಳೆಲ ಮಗನೇ. ಯುಧಿಷ್ಠಿರ, ನನ್ನ ಕುರಿತಾಗಿ ಕಳವಳಿಸಬೇಡ. ಯಾವತ್ತೋ ಸಿಗಬೇಕಾಗಿತ್ತು ನಿನಗೆ ಈ ಹಸ್ತಿನೆಯ ಒಡೆತನ. ಧರ್ಮವಂತನಾಗಿ ಸಜ್ಜನನಾಗಿ ಬಾಳಿದಂತಹ ನಿನಗೆ ನೀ ಮಾಡಿದ ಪುಣ್ಯದ ಫಲ ಸೇರುವ ಕಾಲ ಸಮೀಪಿಸುತ್ತಾ ಇದೆ. ನೂರಾರು ಮೊಮ್ಮಕ್ಕಳಲ್ಲಿ ಅಜ್ಜಯ್ಯ ನಮಗೆ ಬೇಕು, ನೀನು ಸಾಯಬಾರದು ಎಂದು ಹೇಳಿದವರು ಯಾರೂ ಇಲ್ಲ. ನೀನೊಬ್ಬನೇ ಈ ಅಜ್ಜಯ್ಯನಿಗಾಗಿ ಬಂದದ್ದು. ಹಾಗೆ ನೋಡಿದರೆ ಈ ನಿನ್ನ ಅಜ್ಜಯ್ಯ ಯಾವತ್ತೋ ಸತ್ತು ಹೋಗಿದ್ದಾನೆ. ಯಾವತ್ತೂ ಧರ್ಮ ಸಭೆಯಲ್ಲಿ ಈ ವಂಶವನ್ನ ಬೆಳಗುವುದಕ್ಕೆ ಬಂದ ಪಾಂಚಾಲೆಯ ವಸ್ತ್ರಾಪರಣದ ಪ್ರಯತ್ನ ನಡೆಯಿತು. ಆವತ್ತೇ ಈ ನಿನ್ನ ಅಜ್ಜಯ್ಯ ಸತ್ತು ಹೋಗಿದ್ದಾನೆ. ಮಗು, ಈ ನಿನ್ನ ಅಜ್ಜಯ್ಯ ಬೆಳೆದದ್ದು ಹೇಗಾಯಿತು ಗೊತ್ತೇ? ಆಲದ ಮರ ಬೆಳೆದ ಹಾಗೆ. ಆಲದ ಮರ ಬೆಳೆದು ನೆರಳನ್ನ ಮಾತ್ರ ಕೊಡಬಲ್ಲದು. ಆದರೆ ನೀನು ಈ ಹಸ್ತಿನೆಯ ಸಿಂಹಾಸನವನ್ನ ಏರಿ ಮಾವಿನ ಮರ ಬೆಳೆದ ಹಾಗೆ ಬೆಳೆದು ನೆರಳು ಫಲ ಎರಡನ್ನೂ ಕೊಡುತ್ತೀಯ. ಆದ್ದರಿಂದ ಬೇಡ ಎನ್ನಬೇಡ. ಆದಷ್ಟು ಬೇಗ ಈ
ಈ ಸಿಂಹಾಸನವನ್ನ ಏರುವ ಭಾಗ್ಯ ನಿನಗೊದಗಿ ಬರಲಿ. ಈಗ ಆದಷ್ಟು ಬೇಗ ಇಲ್ಲಿಂದ ಹೊರಡಿ ಮಕ್ಕಳು. ಭೀಷ್ಮರ ಮಾತಿನಂತೆ ಶಿಖಂಡಿಯನ್ನ ಮುಂದೆ ನಿಲ್ಲಿಸಿ ಯುದ್ಧ ಮಾಡಿದೆವು. ಭೀಷ್ಮರು ಶಸ್ತ್ರವನ್ನ ನೆಲಕ್ಕೆ ಚೆಲ್ಲಿದ್ದಾರೆ. ನಿನ್ನ ಶಸ್ತ್ರದಿಂದ ನೊಂದಂತ ಅವರು ಸರಳ ಶೈಲಿಯಲ್ಲಿ ಮಲಗಿದರೂ ಕೂಡ ಮರಣ ಹೊಂದಲಿಲ್ಲ. ಯಾಕೆ ಗೊತ್ತೇ? ಇದು ದಕ್ಷಿಣಾಯನ. ಉತ್ತರಾಯಣದ ಪುಣ್ಯಕಾಲ ಬರುವವರೆಗೂ ತಾನು ಹೀಗೇ ಇರುತ್ತೇನೆ ಎಂಬುದಾಗಿ ನಿನ್ನಲ್ಲಿ ಹೇಳಿದ್ದಾರೆ. ಅದಕ್ಕೆ ತಕ್ಕುದಾದ ವ್ಯವಸ್ಥೆಯನ್ನ ನೀನು ಮಾಡಿರುವೆ. 10ನೇ ದಿನದ ಯುದ್ಧ ಮುಕ್ತಾಯವಾಯಿತು. ನಾಳೆಯ ದಿನ ರಣರಂಗಕ್ಕೆ ಸೇನಾಧಿಪತಿಯಾಗಿ ಯಾರು ಬರುತ್ತಾರೆ ಎನ್ನುವುದನ್ನು ನೋಡೋಣ. ಈಗ ಬಿಡದಿಯನ್ನ ಸೇರೋಣ. ಧರ್ಮಾದತ್ತ ಪ್ರಭವತೆ ಧರ್ಮ ಪ್ರಭವತೆ ಸುಖಂ ಧರ್ಮೇಣ ಲಭತೆ ಸರ್ವಂ ಧರ್ಮ ಸಾರಮಿದಂ ಜಗತ್. ಧರ್ಮದಿಂದಲೇ ಅರ್ಥ, ಧರ್ಮದಿಂದಲೇ ಸುಖ, ಧರ್ಮದಿಂದಲೇ ಸಕಲ ಅಭಿಷ್ಟವೆಲ್ಲವೂ ಸಿದ್ಧಿಸುವುದು. ಈ ಲೋಕ ನಿಂತಿರುವುದೇ ಧರ್ಮದ ತಳಹದಿಯ ಮೇಲೆ. ಧರ್ಮದ ನೆಲೆಯಲ್ಲಿ ಎಲ್ಲರೂ ಸಾಗೋಣ ಎನ್ನುವ ಮಾತಿನೊಂದಿಗೆ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಇಲ್ಲಿಯ ತನಕ ಭೀಷ್ಮ ಪರ್ವ ಈ ಒಂದು ಆಖ್ಯಾನವನ್ನ ನೋಡಿದ್ದೀರಾ. ಇನ್ನು ಮುಂದೆ ಚಿಕ್ಕ ಮಕ್ಕಳಿಂದ ಜಾಂಬವತಿ ಕಲ್ಯಾಣ ಪಾಠ ಪರಿಚಯ. ಬಲರಾಮ ಕುಮಾರ್ ಅಥರ್ವ ಹೆಗ್ಡೆ, ನಾರದ ಅಕ್ಷತಾ ಪಡ್ಗಾರ್, ಕೃಷ್ಣ ಮಿಥುನ್ ಭಾಗವತ್, ಜಾಂಬವತಿ ಸನತ್ ಹೆಗ್ಡೆ ಬಳಗಾರ್, ಜಾಂಬವಂತ ನಂದನ ಉಪಾಧ್ಯ. ಇದೊಂದು ಕೇವಲ 1 ಗಂಟೆ ಮಾತ್ರ ಟೈಮ್ ಅಂತ ತೆಗೆದುಕೊಳ್ತಾ ಇದೆ. ಎಲ್ಲರೂ ಕೂತು ನೋಡಬೇಕಾಗಿ ವಿನಂತಿ.